ನಮಸ್ಕಾರ ಗೆಳೆಯಂದರೆ, ಪವರ್ ಪ್ಲ್ಯಾಂಟ್ ಅಥವಾ ಯಾವುದೇ ಇಂಡಸ್ಟ್ರಿಯಲ್ಲಿ ಬಾಯ್ಲರ್ ಬಹಳ ಮುಖ್ಯವಾದದ್ದು. ಆದರೆ ಬಾಯ್ಲರ್ನಲ್ಲಿ ಪ್ರೆಷರ್ ಏನಾದರೂ ಜಾಸ್ತಿ ಆದರೆ ದೊಡ್ಡ ಮಟ್ಟಿಗೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಆಕ್ಸಿಡೆಂಟ್ ಆಗಬಹುದು, ಮತ್ತು ಇಕ್ವಿಪ್ಮೆಂಟ್ ಡ್ಯಾಮೇಜ್ ಆಗಬಹುದು, ಜೊತೆಗೆ ಮ್ಯಾನ್ ಪವರ್ ಕೂಡ ಡ್ಯಾಮೇಜ್ ಆಗಬಹುದು. ಇಂತಹ ಅಪಾಯವನ್ನು ನಾವು ತಡಿಬೇಕು. ಇಂಥ ಅಪಾಯವನ್ನು ನಾವು ಆಗದೆ ಹಂಗೆ ಈ ಥರದ್ದು ಡೇಂಜರ್ ಸಿಚುವೇಶನ್ ನಮಗೆ ಬರಬಾರ್ದು ಅಂತಂದರೆ ನಾವು ಬಳಸ್ತೀವಿ ಸೇಫ್ಟಿ ವಾಲ್ವ್. ಇವತ್ತಿನ ಈ ವಿಡಿಯೋದಲ್ಲಿ ಸೇಫ್ಟಿ ವಾಲ್ವ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೀವು ತಿಳ್ಕೊತಾ ಹೋಗಿ. ಏನಿದು ಸೇಫ್ಟಿ ವಾಲ್ವ್? ಸೇಫ್ಟಿ ವಾಲ್ವ್ ಅಂತಂದರೆ ಒಂದು ಆಟೋಮ್ಯಾಟಿಕ್ ಡಿವೈಸ್. ಬಾಯ್ಲರ್ ಒಳಗಡೆ ಸ್ಟೀಮ್ ಪ್ರೆಷರು ಒಂದು ನಿಗದಿತ ಮಟ್ಟಕ್ಕೆ ಅಂದರೆ ಸೇಫ್ ಲೆವೆಲ್ ಆಗಿ ಇರುತ್ತೆ. ಒಂದು ವೇಳೆ ಸೇಫ್ ಲೆವೆಲ್ಗಿಂತ ಹೆಚ್ಚಾದಾಗ ಈ ವಾಲ್ವು ತನ್ನಷ್ಟಕ್ಕೆ ತಾನೇ ಓಪನ್ ಆಗಿ ಸ್ಟೀಮನ್ನು ಅಟ್ಮಾಸ್ಫಿಯರಿಕ್ ಹೊರಗಡೆ ಸ್ಟೀಮನ್ನು ಹೊರಗಡೆ ಬರುತ್ತೆ. ಇದರಿಂದ ಬಾಯ್ಲರ್ ಸ್ಫೋಟ ಆಗುವುದು ತಪ್ಪಬಹುದು, ದೊಡ್ಡ ದೊಡ್ಡ ಆಕ್ಸಿಡೆಂಟ್ಗಳು ಆಗೋದನ್ನು ನಾವು ತಪ್ಪಿಸ್ಬೋದು, ಇಕ್ವಿಪ್ಮೆಂಟ್ ಡ್ಯಾಮೇಜ್ ಆಗೋದನ್ನು ಮತ್ತು ಮ್ಯಾನ್ ಪವರ್ ಕೂಡ ನಾವು ಸುರಕ್ಷಿತವಾಗಿ ಕಾಪಾಡಿಕೊಳ್ಬೋದು. ಬಾಯ್ಲರ್ ಸೇಫ್ಟಿ ವಾಲ್ವು ಯಾವ್ಯಾವ ಥರ ಬರ್ತದೆ? ಒಂದು ಸ್ಪ್ರಿಂಗ್ ಲೋಡೆಡ್ ಬರುತ್ತೆ, ಮತ್ತು ಲಿವರ್ ಸೇಫ್ಟಿ ವಾಲ್ವ್ ಬರುತ್ತೆ, ಮತ್ತು ಡೆಡ್ ವೇಟ್ ಸೇಫ್ಟಿ ವಾಲ್ವ್ ಬರ್ತದೆ. ಅಂದರೆ ತುಂಬ ಹಲವು ಸೇಫ್ಟಿ ವಾಲ್ವ್ಗಳು ಬರ್ತವೆ. ಈ ಬಾಯ್ಲರ್ಗೆ ಸಂಬಂಧಪಟ್ಟಂತೆ ಈ 3 ವಾಲ್ವ್ಗಳು ನಾವು ಉಪಯೋಗಿಸ್ತೀವಿ. ಆದರೆ ಇನ್ನು ಲಿವರು ಮತ್ತು ಡೆಡ್ ವೇಟ್ಗೆ ಕಂಪೇರ್ ಮಾಡಿದರೆ ಪ್ರೆಸೆಂಟ್ ನಾವು ತಿಳ್ಕೊಳ್ಬೇಕಾಗಿದ್ದು ಸ್ಪ್ರಿಂಗ್ ಲೋಡೆಡ್ ಸೇಫ್ಟಿ ವಾಲ್ವ್ ಬಗ್ಗೆ ನಾವು ತುಂಬ ಇಂಪಾರ್ಟೆಂಟಾಗಿ ತಿಳ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ಕೊಟ್ಟಿದ್ದೀನಿ ಸ್ಪ್ರಿಂಗ್ ಲೋಡೆಡ್ ಸೇಫ್ಟಿ ವಾಲ್ವ್ ಕನ್ಸ್ಟ್ರಕ್ಷನ್ನು, ಫಂಕ್ಷನ್ ಏನಾಗುತ್ತೆ, ಯಾವ ಥರ ಆಗುತ್ತೆ, ಮತ್ತು ಅದರದ್ದು ಪ್ರಿನ್ಸಿಪಲ್ ಫಂಕ್ಷನ್ಸು, ವರ್ಕಿಂಗ್ ಪ್ರಿನ್ಸಿಪಲ್ಲು, ಬ್ಲೋಡೌನ್ ರಿಂಗು, ಮತ್ತು ಕಂಪ್ಲೀಟ್ ಪಾರ್ಟ್ಸು ಯಾವ ಥರ ಒಳಗಡೆ ಕನ್ಸ್ಟ್ರಕ್ಷನ್ ಆಗಿದೆ ಅನ್ನೋದು ಒಂದು ಇಮೇಜಲ್ಲಿ ನಾನು ಕೊಟ್ಟಿದ್ದೀನಿ, ನಿಮಗೆ ಆಲ್ರೆಡಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಅಂದರೆ ಲಿವರ್ಗೆ ಮತ್ತು ಡೆಡ್ ವೇಟ್ಗೆ ನಾವು ಕಂಪೇರ್ ಮಾಡಿದರೆ ಮಾಡ್ರನ್ ಡೇಸ್ ಇವಾಗ ಪ್ರೆಸೆಂಟ್ ಎಲ್ಲ ಬಾಯ್ಲರಲ್ಲಿ ಇರ್ತಕ್ಕಂತಹ ಸೇಫ್ಟಿ ವಾಲ್ವ್ ಯಾವುದು? ಸ್ಪ್ರಿಂಗ್ ಲೋಡೆಡ್ ಸೇಫ್ಟಿ ವಾಲ್ವ್. ಹಾಗಾಗಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇದರ ಬಗ್ಗೆ ತಿಳ್ಕೊಳ್ಬೇಕು. ಜೊತೆಗೆ ಇದು ವರ್ಕಿಂಗ್ ಅಂದರೆ ಇದ್ರದ್ದು ಫಂಕ್ಷನ್ ಏನೆಲ್ಲ ಬರುತ್ತೆ, ಮತ್ತು ವರ್ಕಿಂಗ್ ಪ್ರಿನ್ಸಿಪಲ್ ಏನು, ಮತ್ತು ಬ್ಲೋಡೌನ್ ರಿಂಗಿನ ಮಹತ್ವ ಇಲ್ಲಿ ಏನಾಗಿರುತ್ತೆ, ಆಮೇಲೆ ಇನ್ನು ಇಂಪಾರ್ಟೆಂಟ್ ಪಾರ್ಟ್ಸ್ ಎಲ್ಲ ಏನಿರುತ್ತಲ್ಲ ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ತಿಳ್ಕೊತಾ ಹೋಗೋಣ. ಫಸ್ಟು ಫಂಕ್ಷನ್ ಬಗ್ಗೆ ತಿಳ್ಕೊಳ್ಳೋದಾಯಿತು ಅಂತಂದರೆ ಇಲ್ಲಿ ಏನಿದೆ ಫಂಕ್ಷನ್ಸು? ಪ್ರಿವೆಂಟ್ಸ್ ಬಾಯ್ಲರ್ ಎಕ್ಸ್ಪ್ಲೋಷನ್, ಹೌದಾ? ಅಂದರೆ ನಾವು ಸೇಫ್ಟಿ ವಾಲ್ವ್ ಯೂಸ್ ಮಾಡೋದ್ರಿಂದ ಒಳಗಡೆ ಇರ್ತಕ್ಕಂತಹ ಪ್ರೆಷರು ಜಾಸ್ತಿ ಆಗೋದ್ರೊಳಗಾಗಿ ನಾವು ಸೆಟ್ ಮಾಡಿರ್ತಕ್ಕಂತಹ ಪ್ರೆಷರ್ಗಿಂತ ಜಾಸ್ತಿ ಆದರೆ ಆಟೋಮೆಟಿಕ್ಕಾಗಿ ಸೇಫ್ಟಿ ವಾಲ್ವ್ ಓಪನ್ ಆಗುತ್ತೆ. ಇನ್ಸೈಡ್ ಇರ್ತಕ್ಕಂತಹ ಸ್ಟೀಮ್ ಪ್ರೆಷರು ಅಟ್ಮಾಸ್ಫಿಯರ್ಕ್ ಮುಖಾಂತರ ಅಂದರೆ ಸೇಫ್ಟಿ ವಾಲ್ವ್ ಮುಖಾಂತರ ಅಟ್ಮಾಸ್ಫಿಯರ್ಕಿಗೆ ಹೊರಗಡೆ ಹೋಗುತ್ತೆ. ಒಳಗಡೆ ಸ್ಟೀಮಲ್ಲಿ ಬಾಯ್ಲರ್ ಒಳಗಡೆ ಪ್ರೆಷರ್ ಕಂಟ್ರೋಲಿಗೆ ಬರುತ್ತೆ. ಇಕ್ವಿಪ್ಮೆಂಟು ಡ್ಯಾಮೇಜ್ ಆಗಲ್ಲ, ಯಾವುದೇ ಥರದ್ದು ಬ್ಲಾಸ್ಟ್ ಆಗಲ್ಲ. ಹಾಗಾಗಿ ಪ್ರಿವೆಂಟ್ಸ್ ಬಾಯ್ಲರ್ ಎಕ್ಸ್ಪ್ಲೋಷನ್. ಓಕೆನಾ? ಇದು ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯಿತಾ ನಿಮಗೆ? ನೆಕ್ಸ್ಟ್, ರಿಲೀಸ್ ಎಕ್ಸೆಸ್ ಪ್ರೆಷರ್ ಆಟೋಮೆಟಿಕಲಿ. ಫಸ್ಟ್ ಪಾಯಿಂಟಲ್ಲೇ ನಾನು ಹೇಳಿದೆ, ಏನು ಒಳಗಡೆ ಇರ್ತಕ್ಕಂತಹ ಬಾಯ್ಲರ್ ಒಳಗಡೆ ಇರ್ತಕ್ಕಂತಹ ಸ್ಟೀಮ್ ಡ್ರಮ್ ಆಗಿರ್ಬೋದು, ಮೇನ್ ಸ್ಟೀಮ್ ಲೈನ್ ಆಗಿರ್ಬೋದು, ಅಥವಾ ಸ್ಟೀಮಿಗೆ ಸಂಬಂಧಪಟ್ಟಂಥ ಯಾವುದೇ ಲೈನ್ ಆಗಿರ್ಬೋದು, ಇಂತಿಷ್ಟು ಸೆಟ್ ಪ್ರೆಷರ್ ಅಂತೇಳಿ ನಾವು ಡಿಸೈನ್ ಪ್ರಕಾರ
ಡಿಸೈನ್ ಅಂದರೆ ಮ್ಯಾನುಫ್ಯಾಕ್ಚರರ್ ಏನು ಡಿಸೈನ್ ಕೊಟ್ಟಿರ್ತಾರಲ್ಲ ಆ ಸೆಟ್ ಪ್ರಕಾರ ನಾವು ಸೇಫ್ಟಿ ವಾಲ್ವನ್ನ ಸೆಟ್ ಮಾಡಿರ್ತೀವಿ. ಅದ್ರಿಗಿಂತ ಜಾಸ್ತಿ ಆಯಿತು ಅಂತಂದರೆ ರಿಲೀಸಸ್ ಎಕ್ಸೆಸ್ ಪ್ರೆಷರ್ ಆಟೋಮೆಟಿಕಲಿ. ನಾವು ಸೆಟ್ ಪಾಯಿಂಟ್ ಪ್ರೆಷರ್ ಸೆಟ್ ಮಾಡಿರ್ತೀವಿ, ಅದ್ರಿಗಿಂತ ಜಾಸ್ತಿ ಆಯಿತು ಅಂತಂದರೆ ನಮಗೆ ವಾಲ್ವ್ ಓಪನ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಸ್ಟೀಮ್ ಹೊರಗಡೆ ಬರುತ್ತೆ. ಹಾಗಾಗಿ ಪ್ರಿವೆಂಟ್ ಅಂದರೆ ಡ್ಯಾಮೇಜ್ ಆಗೋದನ್ನು ನಾವು ಸುರಕ್ಷಿತವಾಗಿ ಕಾಪಾಡ್ಕೊಳ್ಬೋದು. ಓಕೆನಾ. ನೆಕ್ಸ್ಟ್ ಓಪನ್ಸ್ ಅಟ್ ಸೆಟ್ ಪ್ರೆಷರ್. ಇದೇ ನಾನು ಹೇಳಿದ್ದು ಏನಿದೆ, ನಾವು ಮ್ಯಾಕ್ಸಿಮಮ್ ಅವೈಲಬಲ್ ಪ್ರೆಷರ್ ಅಂದರೆ ಒಂದು ಬಾಯ್ಲರ್ ಡ್ರಮ್ಮಿಗಾಗಿರ್ಬೋದು, ಒಂದು ಲೈನಿಗಾಗಿರ್ಬೋದು, ಇಂತಿಷ್ಟು ಪ್ರೆಷರ್ನ ವಿತ್ ಸ್ಟ್ಯಾಂಡ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇರುತ್ತೆ. ಆ ಪ್ರೆಷರ್ನ ಆ ಒಂದು ಡ್ರಮ್ಮಿನ ಮೇಲೆ ಮ್ಯಾನುಫ್ಯಾಕ್ಚರರು ನಮಗೆ ನೇಮ್ ಬೋರ್ಡು ಕೊಟ್ಟಿರ್ತಾನೆ. ಅಷ್ಟು ಪ್ರೆಷರ್ಗೆ ನಾವು ಸೆಟ್ ಪ್ರೆಷರ್ನ ಸೇಫ್ಟಿ ವಾಲ್ವ್ಗೆ ನಾವು ಸೆಟ್ ಮಾಡ್ತೀವಿ. ಅಷ್ಟು ಸೆಟ್ ಮಾಡಿದರೆ ಅಲ್ಲಿವರೆಗೆ ಆ ಸೇಫ್ಟಿ ವಾಲ್ವು ಆ ಸ್ಪ್ರಿಂಗ್ ಲೋಡೆಡ್ ಮೇಲೆ ವಿತ್ ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಯಾವಾಗ ಸೆಟ್ ಪ್ರೆಷರ್ಗಿಂತ ಜಾಸ್ತಿ ಆಯಿತು ಅಂತಂದರೆ ಅಲ್ಲಿ ಏನಾಗುತ್ತೆ, ಸ್ಪ್ರಿಂಗ್ ಟೆನ್ಷನ್ಗಿಂತ ಪ್ರೆಷರು ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ಸ್ಪ್ರಿಂಗ್ ಟೆನ್ಷನ್ ಏನಿರ್ತದಲ್ಲ ಅದು ಓಪನ್ ಆಗುತ್ತೆ, ಅಟ್ಮಾಸ್ಫಿಯರ್ಕಿಗೆ ಸ್ಟೀಮ್ ಹೊರಗಡೆ ಬರುತ್ತೆ. ಅವಾಗ ಏನಾಗುತ್ತೆ, ನಮಗೆ ಬಾಯ್ಲರ್ ಸೇಫ್ಟಿಯಾಗಿ ಉಳಿಯುತ್ತೆ. ನಾವು ಯಾವ ಟಾಪಿಕ್ಕಿಗೆ ಬಂದಾಯ್ತಂದ್ರೂ ಕೂಡ ನಾವು ಸೇಫ್ಟಿ ವಾಲ್ವ್ ಅಂತಂದ್ರೇನು ಬಾಯ್ಲರ್ ಸೇಫ್ಟಿ ಬಗ್ಗೆನೇ ಮಾತಾಡ್ತಾ ಹೋಗ್ತೀವಿ. ಕಾರಣ ನಾವು ಎಲ್ಲಿ ಬಂದರೂ ಕೂಡ ರಿಸಲ್ಟ್ ಬರೋದು ಬಾಯ್ಲರ್ ಸೇಫ್ಟಿ ಬಗ್ಗೆನೇ ನಮಗೆ ಬರುತ್ತೆ. ಇನ್ನು ನೆಕ್ಸ್ಟ್ ಕ್ಲೋಸ್ ಅಟ್ ಸೇಫ್ಟಿ ಪ್ರೆಷರ್ ಬ್ಲೋಡೌನು. ನಾವು ಸೆಟ್ ಪ್ರೆಷರು ಮತ್ತು ರಿಲೀಸ್ ಪ್ರೆಷರು ಅಂದರೆ ಕ್ಲೋಸ್ ಆಗುವಂತಹ ಒಂದು ರಿಲೀಸ್ ಪ್ರೆಷರು, ಅವು ಎರಡನ್ನ ನಾವು ಡಿಫ್ರೆನ್ಸ್ ಮಾಡಿದರೆ ಬ್ಲೋಡೌನ್ ಪ್ರೆಷರ್ ಅಂತ ಕೂಡ ನಾವು ಅಂತೀವಿ. ಅಂದರೆ ಸೆಟ್ ಪಾಯಿಂಟ್ ಎಲ್ಲಿಗೆ ಓಪನ್ ಆಗಬೇಕು ಮತ್ತು ಎಲ್ಲಿಗೆ ಕ್ಲೋಸ್ ಆಗಬೇಕು, ಎಷ್ಟು ಪ್ರೆಷರ್ ಬಂದ ತಕ್ಷಣ ಕ್ಲೋಸ್ ಆಗಬೇಕು, ಅವು ಎರಡರದ್ದು ಡಿಫ್ರೆನ್ಸನ್ನು ನಾವೇನಂತೀವಿ, ಬ್ಲೋಡೌನ್ ಅಂತ ಕರಿತೀವಿ. ಅಂದರೆ ನಮಗೆ 5% ಅಂತ ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳೋದಾಯಿತು ಅಂತಂದರೆ, ಒಂದು ಬಾಯ್ಲರ್ದು 70 ಮ್ಯಾಕ್ಸಿಮಮ್ ಅವೈಲಬಲ್ ಪ್ರೆಷರ್ ಅಂತ ಇದ್ದರೆ ನಮಗೆ 70 ಸೇಫ್ಟಿ ವಾಲ್ವನ್ನ ಸೆಟ್ ಪಾಯಿಂಟ್ ಆಗಿ ಸೆಟ್ ಮಾಡ್ತೀವಿ. 70 ಸೆಟ್ ಮಾಡಿತ್ತು ಅಂತಂದರೆ ನಾವು ಬ್ಲೋಡೌನು ಎಷ್ಟರ ಮಟ್ಟಿಗೆ ಕೊಡ್ಬೋದು, 3 to 4%. ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ 2.5 to 3 kg ನಾವು ಕಡಿಮೆ ಮಾಡ್ತೀವಿ. ಅಷ್ಟು ಬಂದ ತಕ್ಷಣ ಅಲ್ಲಿಗೆ ಏನಾಗಬೇಕು, ಆ ಬ್ಲೋಡೌನ್ ಅನ್ನೋದು ಕೂಡಬೇಕು. ಆವಾಗ ಸ್ವಲ್ಪ ಹೆಚ್ಚು ಕಡಿಮೆ 66 ಅಥವಾ 66.5ಗೆ ನಮಗೆ ಆ ಇಂತಿಷ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ನಾವು ಬ್ಲೋಡೌನ್ ರಿಂಗನ್ನು ಅಡ್ಜಸ್ಟ್ಮೆಂಟು ಮಾಡಬೇಕು. ಅದ್ರ ಬಗ್ಗೆ ಇದೇ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ, ನೀವು ತಿಳ್ಕೊತಾ ಹೋಗಿ, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ತಿಳ್ಕೊತಾ ಹೋದರೆ ನಿಮಗೊಂದು ಕ್ಲಾರಿಟಿ ಬರುತ್ತೆ. ಅಲ್ಲಿಗೆ ಬ್ಲೋಡೌನ್ ಸೆಟ್ ಮಾಡಿದ ಮೇಲೆ ಒಂದು 66.5 ಅಥವಾ 66 ಪ್ರೆಷರ್ ಬಂದ ತಕ್ಷಣ ವಾಲ್ವು ಕ್ಲೋಸ್ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ನಮಗೆ ಬ್ಲೋಡೌನು ಎಷ್ಟಾಯಿತು, 3 to 3.5 ಅಷ್ಟು ಸೆಟ್ ಮಾಡಿದಾಗ ನಮಗೆ ಆಟೋಮೆಟಿಕ್ಕಾಗಿ ಆ ವಾಲ್ವು ಕ್ಲೋಸ್ ಆಗುತ್ತೆ. ಇನ್ನು ಮೇಂಟೈನ್ ಬಾಯ್ಲರ್ ಸೇಫ್ಟಿ. ಮೇಂಟೈನ್ ಬಾಯ್ಲರ್ ಸೇಫ್ಟಿ ಅಂತಂದರೆ ಓವರ್ ಆಲ್ ಈ ಸೆಟ್ ಪಾಯಿಂಟ್ ಪ್ರೆಷರ್ ಸೆಟ್ ಮಾಡೋದಾಗಲಿ ಅಥವಾ ಬ್ಲೋಡೌನ್ನ ನಾವು ಸೆಟ್ ಮಾಡೋದನ್ನಾಗಲಿ, ಈ ಥರ ನಾವು ಮೇಂಟೈನ್ ಮಾಡೋದ್ರಿಂದ ಒಂದು ಸೇಫ್ಟಿ ವಾಲ್ವ್ಗೆ ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡೋದ್ರಿಂದ ಏನಾಗುತ್ತೆ, ಬಾಯ್ಲರ್ ಸೇಫ್ಟಿಯಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಬಾಯ್ಲರ್ ಸೇಫ್ಟಿಯಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತಂದರೆ ಬಾಯ್ಲರ್ ಸೇಫ್ಟಿಯಾಗಿ ಇದೆ, ಇಕ್ವಿಪ್ಮೆಂಟ್ ಡ್ಯಾಮೇಜ್ ಆಗೋದನ್ನು ನಾವು ಕಂಟ್ರೋಲ್ ಮಾಡ್ಬೋದು, ಮ್ಯಾನ್ ಪವರ್ ಹಾನಿ ಆಗೋದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಇಷ್ಟು ಫಂಕ್ಷನ್ಸ್ ಆಫ್ ಸೇಫ್ಟಿ ವಾಲ್ವ್ ಬಗ್ಗೆ ಆಯಿತು. ಇನ್ನು ನೆಕ್ಸ್ಟು ವರ್ಕಿಂಗ್ ಪ್ರಿನ್ಸಿಪಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೂ ಮುಂಚೆ ನೀವು ಏನು ತಿಳ್ಕೊಳ್ಬೇಕಾಗುತ್ತೆ, ಇದ್ರದ್ದು ಪಾರ್ಟ್ಸ್ ಅಂದರೆ ಯಾವ್ಯಾವ ಪಾರ್ಟು ಏನೆಲ್ಲ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ವರ್ಕಿಂಗ್ ಪ್ರಿನ್ಸಿಪಲ್ಲು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇನ್ನು ವರ್ಕಿಂಗ್ ಪ್ರಿನ್ಸಿಪಲ್ ಈಸಿಯಾಗಿ ಅರ್ಥ ಆದಮೇಲೆ ಇನ್ನು ಬ್ಲೋಡೌನ್
ಬ್ಲೋ ಡೌನ್ ರಿಂಗ್ ಅಡ್ಜಸ್ಟ್ಮೆಂಟ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಇಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಟಾಪಿಕ್ ಬಂದು ಪಾರ್ಟ್ಸ್, ಯಾವ್ಯಾವ ಪಾರ್ಟು ಏನೆಲ್ಲ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಈ ಸೇಫ್ಟಿ ವಾಲ್ವು ನಿಮಗೆ ಗ್ರಾಫಿಕಲಿ ಒಂದು 30 to 40% ಓಪನ್ ಮಾಡಿ ತೋರಿಸಿದರೆ ನಿಮಗೆ ಈ ಥರ ಕಾಣಿಸುತ್ತೆ. ಆದರೆ ಇನ್ ಫಿಸಿಕಲಿ ಯಾವ ಥರ ಇರುತ್ತೆ ಅನ್ನೋದಾದರೆ ಈ ಥರ ನಿಮಗೆ ಕಾಣಿಸುತ್ತೆ. ಇಲ್ಲಿ ಇದೆಯಲ್ಲ, ಇದು ರಿಯಲ್ ಸೇಫ್ಟಿ ವಾಲ್ವು ಇನ್ ಬಾಯ್ಲರ್ ಇಂಡಸ್ಟ್ರಿಗಳಲ್ಲಿ ನೀವು ನೋಡೋದಾಯಿತು ಅಂತಂದರೆ ನಿಮಗೆ ಈ ಥರ ಕಾಣಿಸುತ್ತೆ. ಇನ್ನು ಇದಲ್ಲದೆ ನೆಕ್ಸ್ಟ್ ತೋರಿಸೋದಾಯಿತು ಅಂತಂದರೆ ಬಿಚ್ಚಿದಾಗ, ಅಂದರೆ ನಾವು ಓಪನ್ ಮಾಡಿದಾಗ ನಮಗೆ ಈ ಥರ ಕಾಣಿಸುತ್ತೆ. ಇನ್ನು ನೆಕ್ಸ್ಟು ಇಲ್ಲಿದೆ ನೋಡಿ, ಇದು ನಿಮಗೆ ರಿಯಾಲಿಟಿಗೆ. ಆದರೆ ಇನ್ಸೈಡ್ ಒಳಗಡೆ ನಿಮಗೆ ಏನೆಲ್ಲ ಬರ್ತದೆ, ಏನೆಲ್ಲ ಪಾರ್ಟ್ಸ್ ಬರ್ತದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂತಂದರೆ ನಾವು ಈ ರೀತಿ ನಾವು ನೋಡಬೇಕಾಗುತ್ತೆ. ಓಕೆ, ಫಸ್ಟ್ ಬರೋದು ನಮಗೆ ಏನು ಬರುತ್ತೆ, ಕ್ಯಾಪ್. ಹೌದಾ? ಈ ಕ್ಯಾಪ್ ಏನು ಮಾಡುತ್ತೆ ಅಂತಂದರೆ ಟಾಪ್ ಕವರ್ನ ವಾಲ್ವಿನ ಟಾಪ್ ಕವರ್ ಆಗಿರುತ್ತೆ. ಪ್ರೊಟೆಕ್ಟ್ಸ್ ಇಂಟರ್ನಲ್ ಪಾರ್ಟ್ಸ್ ಫ್ರಮ್ ಡಸ್ಟು, ಡ್ಯಾಮೇಜು, ಪ್ರಿವೆಂಟ್ಸ್ ಟೆಂಪರಿಂಗ್. ಇಷ್ಟೆಲ್ಲ ಏನಿರುತ್ತೆ ಅಂತಂದರೆ ಇದು ಪ್ರೊಟೆಕ್ಟ್ ಮಾಡುತ್ತೆ ನಮಗೆ. ಈ ಪಾರ್ಟ್ ಏನಿರುತ್ತಲ್ಲ ಇದು ಓಪನ್ ಮಾಡ್ಬೋದು ನಾವು, ಮತ್ತೆ ಕ್ಲೋಸ್ ಮಾಡ್ಬೋದು. ಇದು ಓಪನ್ ಮತ್ತು ಕ್ಲೋಸ್ ಮಾಡೋದ್ರಿಂದ ನಮಗೆ ಏನು ಬರುತ್ತೆ ಅಂತಂದರೆ ಇಲ್ಲಿದೆ, ನಾವು ಏನಾದರೂ ಸ್ಪ್ರಿಂಗನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕು, ನಾವು ಪ್ರೆಷರ್ನ ಸೆಟ್ ಮಾಡಬೇಕು ಅಂತಂದಾಗ ನಾವೇನು ಮಾಡ್ತೀವಿ, ಅಲ್ಲಿ ಇರ್ತಕ್ಕಂತಹ ಕವರ್ನ ನಾವು ಓಪನ್ ಮಾಡಿ, ಅಂದರೆ ಇದೇನಿದೆಯಲ್ಲ ಈ ಪಾರ್ಟು ನಾವು ಕ್ಯಾಪನ್ನು ಓಪನ್ ಮಾಡಿದ್ದೀವಿ. ಓಪನ್ ಮಾಡಿ ಈ ಅಡ್ಜಸ್ಟಬಲ್ ಅಂದರೆ ಸೆಟ್ ಪ್ರೆಷರ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ನಾವು ಕ್ಯಾಪನ್ನು ಓಪನ್ ಮಾಡಿಕೊಂಡು ಲಿವರ್ನ ಓಪನ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಈ ಥರ ಸೆಟ್ ಮಾಡ್ತೀವಿ. ಕೆಲಸ ಆಯಿತು ಅಂದರೆ ಓಪನ್ ಅಡ್ಜಸ್ಟ್ಮೆಂಟ್ ಆಯಿತು, ಸೇಫ್ಟಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಆದಮೇಲೆ ನಾವೇನು ಮಾಡ್ತೀವಿ, ನೆಕ್ಸ್ಟು ಈ ಥರ ಕವರ್ನ ನಾವು ಹಾಕಿ ಟ್ಯಾಪ್ ಮಾಡಿ ಇಟ್ಬಿಡ್ತೀವಿ. ಇಷ್ಟು ನಮಗೆ ಕ್ಯಾಪ್ನ ವರ್ಕ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಸ್ಟೆಮ್ ಅಂತೀವಿ. ಏನಪ್ಪ ಇದು ಸ್ಟೆಮ್ ಅಂತಂದರೆ, ಸ್ಟೆಮ್ ಅಂದರೆ ಇಲ್ಲಿ ಬಂದಿದೆ ನೋಡಿ, ಕಂಪ್ಲೀಟಾಗಿ ಇಲ್ಲಿಂದ ಇಲ್ಲಿವರೆಗೆ ಏನಾಗಿರುತ್ತೆ, ಪ್ರತಿಯೊಂದು ಡಿವೈಸ್ನು ಅದೇನು ಮಾಡಿರುತ್ತೆ, ಹೋಲ್ಡ್ ಮಾಡುತ್ತೆ. ಕನೆಕ್ಟ್ ಡಿಸ್ಕ್ ಟು ಸ್ಪ್ರಿಂಗು, ಆಮೇಲೆ ಟ್ರಾನ್ಸ್ಫರ್ ಮೂಮೆಂಟ್ ಮಾಡುತ್ತೆ. ಇದು ಏನು ಮಾಡುತ್ತೆ ಅಂತಂದರೆ ಮೂಮೆಂಟ್ನ ಟ್ರಾನ್ಸ್ಫರ್ ಮಾಡುತ್ತೆ. ಇದು ಸ್ಪಿಂಡನ್ನು, ಅಂದರೆ ನಮಗೆ ವಾಲ್ವು ಓಪನ್ ಮಾಡಬೇಕು ಅಂತಂದರೆ ಅದಕ್ಕೆ ಪ್ರತಿಯೊಂದು ಅಡ್ಜಸ್ಟಬಲ್ ನಟ್ಟು ಮತ್ತು ಸ್ಪ್ರಿಂಗ್ ಟೆನ್ಷನನ್ನು ಆ ಕಡೆ ಈ ಕಡೆ ಸ್ಪ್ರಿಂಗ್ ಹೋಗಬಾರ್ದು, ಎನ್ಶ್ಯೂರ್ ಪ್ರಾಪರ್ ಅಲೈನ್ಮೆಂಟ್ ಮಾಡುತ್ತೆ. ಇದೇನು ಮಾಡುತ್ತೆ, ಎನ್ಶ್ಯೂರ್ ಪ್ರಾಪರ್ ಅಲೈನ್ಮೆಂಟ್ ಆಗಿ ಅದರದ್ದು ವರ್ಕ್ ಮಾಡಿಕೊಂಡು ಆ ಕಡೆ ಈ ಕಡೆ ಯಾವ ಪಾರ್ಟು ಜಿಗಿಬಾರ್ದು, ಯಾವ ಪಾರ್ಟು ಅಳ್ಳಾಡಬಾರ್ದು. ಹಾಗಾಗಿ ಇದು ಏನಾಗುತ್ತೆ ಅಂತಂದರೆ ಒಂಥರ ಪಿಲ್ಲರ್ ಥರ ವರ್ಕ್ ಮಾಡುತ್ತೆ. ಎನ್ಶ್ಯೂರ್ ಪ್ರಾಪರ್ ಅಲೈನ್ಮೆಂಟ್ಗೆ ಮತ್ತು ಟ್ರಾನ್ಸ್ಫರ್ ಮೂಮೆಂಟ್ಗೆ ಇದು ವರ್ಕ್ ಆಗುತ್ತೆ. ಕನೆಕ್ಟ್ಸ್ ಡಿಸ್ಕ್ ಟು ಸ್ಪ್ರಿಂಗ್, ಇಲ್ಲಿ ಡಿಸ್ಕ್ ಬರುತ್ತೆ. ಇದ್ರದ್ದು ಪ್ರಾಕ್ಟಿಕಲ್ ಇಮೇಜ್ ನಿಮಗೆ ತೋರಿಸೋದಾಯ್ತಂತಂದರೆ ಇಲ್ಲಿದೆ ನೋಡಿ. ಕಂಪ್ಲೀಟಾಗಿ ಅದನ್ನು ಅದು ಹೋಲ್ಡ್ ಮಾಡಿ ಅಪ್ ಟು ಡಿಸ್ಕ್ವರೆಗೆ, ಈ ಸ್ಪಿಂಡಲ್ ಏನಿರುತ್ತಲ್ಲ ಡಿಸ್ಕ್ವರೆಗೆ ಈ ಥರ ಡಿಸ್ಕ್ ಹೋಲ್ಡರು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ನಮಗೆ ಅಡ್ಜಸ್ಟಬಲ್ ರಿಂಗು, ಲೋಯರ್ ರಿಂಗು, ಆಮೇಲೆ ಈ ರಿಂಗೇ ಬೇರೆ ಬರುತ್ತೆ. ಇವೆಲ್ಲ ಏನಂತಂದರೆ ಆ ಸ್ಪಿಂಡಲ್ನ ಎಷ್ಟು ಹೈಟಲ್ಲಿ ಎಷ್ಟು ಡಿಸ್ಟೆನ್ಸಲ್ಲಿ ನಾವು ಹೋಲ್ಡ್ ಮಾಡಬೇಕು, ಈ ಡಿಸ್ಕನ್ನು ಎಷ್ಟು ಮೂಮೆಂಟಲ್ಲಿ ನಾವು ಅದನ್ನು ಇರಿಸಬೇಕು ಅನ್ನೋದ್ರ ಬಗ್ಗೆ ಈ ಸ್ಪಿಂಡಲ್ಲು ಪ್ರತಿಯೊಂದನ್ನು ತಾನು ಹೋಲ್ಡ್ ಮಾಡಿಕೊಂಡು ಅದು ನೆಕ್ಸ್ಟ್ ಅಡ್ಜಸ್ಟಬಲ್ಗೆ ಈ ಸ್ಪಿಂಡಲ್ ಅನ್ನೋದು ವರ್ಕ್ ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಬರುತ್ತೆ, ನಂಬರ್ 3 ಬಂದ್ಬಿಟ್ಟು ಕಂಪ್ರೆಸರ್ ಸ್ಕ್ರೂ. ಇದೇನಿರೋದಲ್ಲ ಈ ಪಾರ್ಟ್ ಕಂಪ್ಲೀಟಾಗಿ ಇಲ್ಲೇನು ತೋರಿಸ್ತಾ ಇದೆಯಲ್ಲ ಇದು ಕಂಪ್ರೆಷನ್ ಸ್ಕ್ರೂ. ಇದು ಏನು ಕೆಲಸ ಮಾಡುತ್ತೆ ಅಂದರೆ ಅಡ್ಜಸ್ಟಬಲ್ ಸ್ಕ್ರೂ ಅಂತ ಕೂಡ ನಾವು ಕರಿಬೋದು. ಏನಿದು ಅಡ್ಜಸ್ಟಬಲ್ ಸ್ಕ್ರೂ ಯೂಸ್ಡ್ ಟು
ಅಡ್ಜೆಟ್ ಸ್ಪ್ರಿಂಗ್ ಕಂಪ್ರೆಷನ್. ಓಕೆನಾ, ಅರ್ಥ ಆಯ್ತಾ? ಈ ಸ್ಪ್ರಿಂಗ್ ಕಂಪ್ರೆಷನ್ ಏನಿದೆಯಲ್ಲ, ನಾವು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ನಾವು ಅಡ್ಜಸ್ಟಿಂಗ್ ಸ್ಕ್ರೂ ಅಥವಾ ಕಂಪ್ರೆಷನ್ ಸ್ಕ್ರೂನ ನಾವು ಯೂಸ್ ಮಾಡ್ತೀವಿ. ಅದರದ್ದು ಉಪಯೋಗ ಅಂದರೆ ಕಂಟ್ರೋಲ್ ಸೆಟ್ ಪ್ರೆಷರ್. ಓಕೆನಾ, ನಾನು ಸೆಟ್ ಪ್ರೆಷರ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಸೆಟ್ ಪ್ರೆಷರ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಪ್ರೆಷರ್ನ ಜಾಸ್ತಿ ಮಾಡಬೇಕಾ? ಇವಾಗ ಒಂದು ವೇಳೆ ಒಂದು ಬಾಯ್ಲರ್ ಇದೆ, 70 kgಗೆ ನಾವು ಸೆಟ್ ಮಾಡಬೇಕು. ಒಂದು ವೇಳೆ 68ಗೆ ಸೇಫ್ಟಿ ವಾಲ್ವ್ ಓಪನ್ ಆಯಿತು ಅಂತಂದರೆ ನಾವು ಈ ಸ್ಕ್ರೂಯಿಂದ, ಈ ಅಡ್ಜಸ್ಟಬಲ್ ಸ್ಕ್ರೂನ ನಾವು ಅಡ್ಜಸ್ಟ್ಮೆಂಟ್ ಮಾಡಿ, ಅಂದರೆ ಓಪನ್ನು ಅಥವಾ ಕ್ಲೋಸ್ ಅನ್ನೋದಕ್ಕಿಂತ ಟೈಟ್ ಅಥವಾ ಲೂಸ್ ಅಂತ ಕೂಡ ನಾವು ಕರಿಬೋದು. ನಾವು ಟೈಟ್ ಮಾಡಿದರೆ ಪ್ರೆಷರ್ನ ಹೈ ಮಾಡ್ಬೋದು, ನಾವು ಆ ಸ್ಕ್ರೂನ ಲೂಸ್ ಮಾಡಿದರೆ ಪ್ರೆಷರ್ನ ಲೋ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಮಗೆ 70ಗೆ ಸೆಟ್ ಮಾಡಬೇಕು. ಒಂದು ವೇಳೆ 70ಗೆ ನಾವು ಪ್ರೆಷರ್ನ ತಗೊಂಡು 70 ಆದರೂ ಕೂಡ ಸೇಫ್ಟಿ ವಾಲ್ವ್ ಓಪನ್ ಆಗಿಲ್ಲ, 71 72ಗೆ ನಮಗೆ ಸೇಫ್ಟಿ ವಾಲ್ವ್ ಓಪನ್ ಆಯಿತು ಅಂದರೆ ಡೇಂಜರ್ ಝೋನ್. ನಾವು ಎಷ್ಟಕ್ಕೆ ಸೆಟ್ ಮಾಡಬೇಕು? 70ಗೆ ಸೆಟ್ ಮಾಡಬೇಕು. ಆ ಟೈಮಲ್ಲಿ ನಾವೇನು ಮಾಡಬೇಕು? ಈ ಸ್ಕ್ರೂನ ಚೆಕ್ ನಟ್ಟನ್ನು ಟೈಟ್ ಮಾಡಿ ನಾವು ಲೂಸ್ ಮಾಡೋದ್ರಿಂದ ಅವಾಗೇನಾಗುತ್ತೆ? ಪ್ರೆಷರು 70ಗೆ ಸೆಟ್ ಆಗುತ್ತೆ. ಒಂದು ವೇಳೆ ನಾವು 70ಗೆ ಸೇಫ್ಟಿ ವಾಲ್ವ್ ಓಪನ್ ಆಗೋದು 68 kg/cm²ಗೆ ಓಪನ್ ಆಯಿತು ಅಂತಂದರೆ ನಾವೇನು ಮಾಡಬೇಕು? ಆ ಅಡ್ಜಸ್ಟಬಲ್ ಸ್ಕ್ರೂನ ಟೈಟ್ ಮಾಡಬೇಕು. ನಾವು ಟೈಟ್ ಮಾಡಿದಾಗ ಏನಾಗುತ್ತೆ? ನಮಗೆ 68 kg/cm² ಅಲ್ಲಿ ಓಪನ್ ಆಗ್ತಕ್ಕಂತಹ ಸೇಫ್ಟಿ ವಾಲ್ವು 70ಗೆ ನಾವು ಸೆಟ್ ಮಾಡೋದು. ಇದ್ರದ್ದು ಕೆಲಸ ಏನು ಆಗಿರುತ್ತೆ ಅಂತಂದರೆ, ಅಡ್ಜಸ್ಟಬಲ್ದು ಕಂಟ್ರೋಲ್ ಸೆಟ್ ಪ್ರೆಷರ್ ಟೈಟ್ ಮಾಡಿದರೆ ಹೈಯರ್ ಪ್ರೆಷರ್ಗೆ ಸೆಟ್ ಆಗುತ್ತೆ, ಲೂಸ್ ಮಾಡಿದರೆ ಲೋಯರ್ ಪ್ರೆಷರ್ಗೆ ಸೆಟ್ ಆಗುತ್ತೆ. ಇದು ಸಮ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಅಥವಾ BOE ಅಥವಾ ಫೋರ್ಮ್ಯಾನ್ಸ್, ಅದರಲ್ಲಿ ಅನುಭವ ಇರ್ತಕ್ಕಂತಹ ಒಂದು ಮ್ಯಾನ್ ಪವರು ಅದನ್ನು ಸೆಟ್ ಮಾಡ್ತಾರೆ. ನಾಲೆಡ್ಜೇ ಬೇರೆ ಆಗುತ್ತೆ, ಎಕ್ಸ್ಪೀರಿಯನ್ಸೇ ಬೇರೆ ಆಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ? ಸೇಫ್ಟಿ ವಾಲ್ವನ್ನ ಸೆಟ್ ಪ್ರೆಷರ್ಗೆ ಸೆಟ್ ಮಾಡಬೇಕಾಗುತ್ತೆ. ಇಷ್ಟು ಕಂಪ್ರೆಷರ್ ಸ್ಕ್ರೂದು ಅಥವಾ ಅಡ್ಜಸ್ಟಿಂಗ್ ಸ್ಕ್ರೂದು ವರ್ಕ್ ಆಗಿರುತ್ತೆ. ಇದನ್ನು ಪ್ರಾಕ್ಟಿಕಲಿ ನಾನು ನಿಮಗೆ ತೋರಿಸೋದಾಯಿತು ಅಂತಂದರೆ, ಇಲ್ಲಿದೆ ನೋಡಿ ನಿಮಗೆ, ಇದು ಅಡ್ಜಸ್ಟಬಲ್ ಸ್ಕ್ರೂ. ಕೆಳಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಅದು ಚೆಕ್ ನಟ್ ಅಂತ ಹೇಳ್ತೀವಿ. ನಾವು ಓಪನ್ ಮಾಡೋದಿತ್ತು ಅಂತಂದರೆ ಅಡ್ಜಸ್ಟಬಲ್ನ ಆ ಚೆಕ್ ನಟ್ ಏನಿದೆಯಲ್ಲ, ಲಿಟಲ್ ಬಿಟ್ ಲೂಸ್ ಮಾಡಿಕೊಂಡು ಓಪನ್ ಮಾಡಬೇಕು. ಒಂದು ವೇಳೆ ಟೈಟ್ ಮಾಡಬೇಕು ಅಂತಂದರೆ ಚೆಕ್ ನಟ್ಟನ್ನು ಲೂಸ್ ಮಾಡಿ ನಾವು ಮತ್ತೆ ಮೇಲ್ಗಡೆದು ಟೈಟ್ ಮಾಡಿ ಮತ್ತೆ ಚೆಕ್ ನಟ್ಟನ್ನು ಟೈಟ್ ಮಾಡಬೇಕು. ಯಾಕೆ ಚೆಕ್ ನಟ್ಟು ಯಾಕೆ ಅಷ್ಟು ಪ್ರಾಮುಖ್ಯ ಆಗುತ್ತೆ ಅಂತಂದರೆ, ನಾವು ಸೆಟ್ ಮಾಡಿರ್ತಕ್ಕಂತಹ ಸೆಟ್ ಪ್ರೆಷರು ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು ಅನ್ನೋದಕ್ಕೆ ಚೆಕ್ ನಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಅದನ್ನು ಪ್ರಾಪರ್ ಟೈಟ್ ಮಾಡಿಲ್ಲ ಅಂತಂದರೆ ನಮಗೆ ಸೆಟ್ ಪ್ರೆಷರು ಹೆಚ್ಚು ಕಡಿಮೆ ಆಗೋಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಹಾಗಾಗಿ ಅಡ್ಜಸ್ಟಬಲ್ ನಟ್, ಅಡ್ಜಸ್ಟಬಲ್ ಸ್ಕ್ರೂ ಅನ್ನೋದು ಈ ಸೇಫ್ಟಿ ವಾಲ್ವಲ್ಗೆ ತುಂಬ ಮುಖ್ಯವಾದಂಥ ಇಕ್ವಿಪ್ಮೆಂಟು ಅಥವಾ ಪಾರ್ಟ್ ಆಗಿರುತ್ತೆ. ಓಕೆನಾ? ಇಲ್ಲಿ ಏನೆಲ್ಲ ಆಯಿತು? ಕಂಪ್ರೆಸರ್ ಸ್ಕ್ರೂ ಆಯಿತು ಮತ್ತು ಕಂಪ್ರೆಸರ್ ನಟ್ಟು ಕೂಡ ಆಯಿತು. ಅಂದರೆ ಆ ಸ್ಕ್ರೂಗೆ ನಮಗೆ ನಟ್ಟು ಕೊಟ್ಟಿರ್ತಾನೆ, ಆ ಸ್ಕ್ರೂ ಸ್ಪಿಂಡಲ್ಗೆ ಅಟ್ಯಾಚ್ ಆಗಿರುತ್ತೆ ಮತ್ತು ನಟ್ಟನ್ನು ನಾವು ಅಡ್ಜಸ್ಟ್ಮೆಂಟು ಮಾಡೋದಾಗಿರುತ್ತೆ. ಇನ್ನು ಬಾನಟ್ಗೆ ಬರೋದಾಯ್ತಂತ, ಬಾನೆಟ್ ಸ್ಪ್ರಿಂಗ್ ಹೌಸಿಂಗ್ ಅಂತ ಕೂಡ ಅನ್ಬೋದು. ಅಂದರೆ ಒಂದು ಸ್ಪ್ರಿಂಗ್ ಪ್ರೊಟೆಕ್ಷನ್ ಆಗಿ ಇರಬೇಕು ಮತ್ತು ಅದ್ರ ಸುತ್ತ ನಮಗೆ ಕವರ್ ಆಗಿರಬೇಕು. ಜೊತೆಗೆ ಸ್ಪ್ರಿಂಗನ್ನು ಹಿಡಿದಿಟ್ಕೊಳ್ಳೋಕ್ಕೆ ಒಂದು ಡಿವೈಸ್ ಬೇಕಾಗುತ್ತೆ. ಅಂದರೆ ಪ್ರತಿಯೊಂದಕ್ಕೂ ಒಂದು ಡಿವೈಸ್, ಸುಮ್ಮನೆ ಸ್ಪ್ರಿಂಗ್ ಆಯಿತು ಟೈಟ್ ಆಯಿತು ಅಂತಂದರೆ ಹೋಲ್ಡ್ ಆಗಿರುತ್ತಾ? ಇಲ್ಲ, ಒಂದು ಎಕ್ಸ್ಟರ್ನಲ್ ಇಕ್ವಿಪ್ಮೆಂಟ್ ಬೇಕು. ಆ ಎಕ್ಸ್ಟರ್ನಲ್ ಇಕ್ವಿಪ್ಮೆಂಟು ಸ್ಪ್ರಿಂಗನ್ನು ಹಿಡಿದಿಟ್ಕೊಳ್ಳೋಕ್ಕೆ ನಾವು ಮತ್ತು ಆ ಲಾಕ್ ನಟ್ಟನ್ನು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ಒಂದು ಹಿಡಿದಿಟ್ಕೊಳ್ಳೋಕ್ಕೆ ಒಂದು ಡಿವೈಸ್ ಬೇಕಾಗುತ್ತೆ. ಆ ಒಂದು ಕೆಲಸ ಮಾಡೋದೇ ಬಾನಟ್ಟು. ಆ ಬಾನಟ್ಟನ್ನು ನಿಮಗೆ ಓಪನ್ ಆಗಿ ತೋರಿಸ್ಬೇಕಂತಂದರೆ ಇಲ್ಲಿದೆ ನೋಡಿ.
ಇಲ್ಲಿದೆ, ಇದು ಬಾನಟ್. ಈ ಬಾನಟ್ ಏನು ಮಾಡುತ್ತೆ, ಈ ಸ್ಪ್ರಿಂಗ್ ನಟ್ಟನ್ನು ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಈ ಸ್ಪ್ರಿಂಗನ್ನ ಒತ್ತಡನ ನಾವು ಅದು ಹೋಲ್ಡ್ ಮಾಡಬೇಕಲ್ಲ, ಯಾವ ಆಧಾರದ ಮೇಲೆ ಅದು ಹೋಲ್ಡ್ ಮಾಡುತ್ತೆ, ಈ ಬಾನಟ್ ಅನ್ನೋ ಒಂದು ಆಧಾರದ ಮೇಲೆ ನಾವಿಲ್ಲಿ ಟೈಟ್ ಮಾಡಿದರೂ ಕೂಡ ಇದು ಟೆನ್ಷನ್ ಆಗಬೇಕು, ಇದು ಎಕ್ಸ್ಪೆನ್ಷನ್ ಆಗಬೇಕು, ಈ ಸ್ಪ್ರಿಂಗ್ ಫ್ರೀ ಆಗಬೇಕು ಅಂತಂದರೆ ಯಾವ ಆಧಾರದ ಮೇಲೆ ಆಗುತ್ತೆ, ಈ ಬಾನಟ್ ಆಧಾರದ ಮೇಲೆ ಅದು ನಾವು ಟೈಟು ಮತ್ತು ಲೂಸ್ ಮಾಡಿಕೊಂಡು ನಾವೇನು ಮಾಡಬೇಕು, ಈ ಬಾನಟ್ ಆಧಾರದ ಮೇಲೆ ನಾವು ಟೈಟು ಲೂಸ್ ಮಾಡ್ಕೊಂತೀವಿ. ಈ ಬಾನಟ್ಟು ಏನಾಗಿರುತ್ತೆ, ಮೇನ್ ಬಾಡಿಗೆ ಅಟ್ಯಾಚ್ ಆಗಿರುತ್ತೆ, ಮೇನ್ ಬಾಡಿಗೆ ಫ್ಲ್ಯಾಂಜ್ ಮುಖಾಂತರ ಅದೇನಾಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ. ಇಲ್ಲಿ ಇದು ಬಾನೆಟ್ಟು ಮೇನ್ ಬಾಡಿಗೆ ಅಟ್ಯಾಚ್ ಆಗಿರುತ್ತೆ. ಫ್ಲ್ಯಾಂಜ್ ರೂಪದಲ್ಲಿ ನಾವು ಅಟ್ಯಾಚ್ ಮಾಡೋದ್ರಿಂದ ಈ ಬಾಡಿಯಿಂದ ಈ ಬಾನೆಟ್ಗೆ, ಈ ಬಾನೆಟ್ಟಿಂದ ಇವೆಲ್ಲ ಸ್ಪ್ರಿಂಗ್ ಅಟ್ಯಾಚ್ ಆಗಿ ನಾವು ಈ ಆಧಾರದ ಮೇಲೆ ನಾವು ಸ್ಪ್ರಿಂಗ್ ಅಡ್ಜಸ್ಟ್ಮೆಂಟ್ ಮಾಡೋದನ್ನಾಗಲಿ, ಇದಕ್ಕೆ ಪ್ರೆಸರ್ಗೆ ಫೋರ್ಸ್, ಸ್ಪ್ರಿಂಗ್ ಫೋರ್ಸ್ ಕೊಡೋದನ್ನಾಗಲಿ ಮಾಡಲಿಕ್ಕೆ ಮೇನ್ ಏನಾಗಿರುತ್ತೆ, ಈ ಬಾನೆಟ್ ಅನ್ನೋ ಇಕ್ವಿಪ್ಮೆಂಟು ನಮಗೆ ಯೂಸ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬರುತ್ತೆ ಸ್ಪ್ರಿಂಗ್ ಟಾಪ್ ಸ್ಪ್ರಿಂಗ್ ಸ್ಟೆಪ್, ಅಥವಾ ಇಲ್ಲಿ ಬರುತ್ತೆ ನೋಡಿ, ಇದು ರೆಡ್ ಕಲರ್ ಏನು ಬರುತ್ತಲ್ಲ ನಮಗೆ, ಈ ರೆಡ್ ಕಲರ್ ಇದು ಏನು ಮಾಡುತ್ತೆ ಅಂತಂದರೆ, ಆ ಸ್ಪ್ರಿಂಗ್ ಕೂಡಬೇಕು, ನಾರ್ಮಲಾಗಿ ಅದೊಂಥರ ಪ್ಲೇಟು ಅಥವಾ ಸ್ಪ್ರಿಂಗಿಗೆ ಡಿಸೈನ್ ಮಾಡಿರ್ತಾರೆ. ಆ ಸ್ಪ್ರಿಂಗ್ ಕಾಯಿಲ್ ಏನು ಬರುತ್ತಲ್ಲ, ಆ ಕಾಯಿಲ್ನ ಅದರದ್ದು ಒತ್ತಡನ, ಸ್ಪ್ರಿಂಗ್ನ ಒತ್ತಡನ ಕಂಪ್ಲೀಟ್ ಸರ್ಫೇಸ್ ಏರಿಯಾ, ಆ ಕಂಪ್ಲೀಟ್ ಸರ್ಫೇಸ್ ಏರಿಯಾನ ಒತ್ತಿ ಹಿಡಿಯೋಕ್ಕೆ ನಾವೇನು ಮಾಡ್ತೀವಿ, ಸ್ಪ್ರಿಂಗ್ ಸೀಟ್ ಅಂತೇಳಿ ನಾವು ಯೂಸ್ ಮಾಡ್ತೀವಿ. ಈ ರೆಡ್ ಕಲರ್ ಏನು ಪೋರ್ಷನ್ ಕಾಣ್ತಾ ಇದೆಯಲ್ಲ, ಅದು ಏನು ಮಾಡುತ್ತೆ ಅಂತಂದರೆ ಸ್ಪ್ರಿಂಗನ್ನು ಒತ್ತೋದಾಗಲಿ ಅಥವಾ ಟೆನ್ಷನ್ ಫ್ರೀ ಮಾಡಲಿಕ್ಕೆ ನಮಗೆ ಯೂಸ್ಫುಲ್ ಆಗುತ್ತೆ. ಈ ಸ್ಪ್ರಿಂಗನ್ನು ಕರೆಕ್ಟಾಗಿ ನಾವು ಒತ್ತಿಲ್ಲ ಅಥವಾ ಯಾವುದೇ ಒಂದು ರೈಟ್ ಆ್ಯಂಗಲ್ ಥರನೋ ಅಥವಾ ಒಂದು ಕಡ್ಡಿ ಥರನೋ ಒತ್ತಿ ಹಿಡಿದ್ರೆ ಆ ಸ್ಪ್ರಿಂಗ್ ಆ ಕಡೆ ಈ ಕಡೆ ಹೊರಳಾಡೋ ಚಾನ್ಸು ಮತ್ತು ಹೈ ಫೋರ್ಸ್ ಇರೋದ್ರಿಂದ ನಮಗೆ ಅದನ್ನು ಕಾಪಾಡ್ಕೊಳ್ಳೋಕ್ಕಾಗಲ್ಲ. ಇದೇನು ಮಾಡುತ್ತೆ, ಟಾಪ್ ಸ್ಪ್ರಿಂಗ್ ಸ್ಟೆಪ್ ಅಥವಾ ಸ್ಪ್ರಿಂಗ್ ಸೀಟ್ ಇರೋ ಕಾರಣದಿಂದ ಆ ಸ್ಪ್ರಿಂಗ್ ಆ ಕಡೆ ಈ ಕಡೆ ಹೋಗಿದೆ ಯೂನಿಫಾರ್ಮ್ ಆಗಿ ಆ ಫೋರ್ಸನ್ನು ತೆಗೆದುಕೊಳ್ಳೋಂಥ ಶಕ್ತಿ ಅದಕ್ಕಿರುತ್ತೆ. ಇದು ಏನು ಯೂಸ್ ಆಗುತ್ತೆ ಅಂತಂದರೆ, ಒತ್ತಿ ಹಿಡ್ಕೊಳ್ಳೋಂಥ ಶಕ್ತಿ ಅಂದರೆ ಸ್ಪ್ರಿಂಗನ್ನು ಆ ಕಡೆ ಈ ಕಡೆ ಸ್ಪ್ರಿಂಗ್ ಟೆನ್ಷನ್ನ ಯೂನಿಫಾರ್ಮ್ ಆಗಿ ತನ್ನ ಭಾರನ್ನ ತಾನು ಒತ್ಕೊಳ್ಳುತ್ತೆ. ಇಷ್ಟು ಕೆಲಸ ಏನಾಗಿರುತ್ತೆ, ಟಾಪ್ ಸ್ಪ್ರಿಂಗ್ ಸ್ಟೆಪ್ಸಿಂದು ಆಗಿರುತ್ತೆ. ಇನ್ನು ಮೇಸ್ಟ್ ಪವರ್ಫುಲ್ ಇಂಪಾರ್ಟೆಂಟ್ ಪಾರ್ಟ್ ಬಂದುಬಿಟ್ಟು ಸ್ಪ್ರಿಂಗ್ ಇದೆ ನೋಡಿ, ಈ ಪಾರ್ಟ್ ಪರ್ಪಲ್ ಈ ಕಲರ್ ಇದೆ ಏನದಲ್ಲ, ಇದು ಸ್ಪ್ರಿಂಗ್. ಏನಪ್ಪ ಈ ಸ್ಪ್ರಿಂಗ್ ಅಂತಂದರೆ, ಮೇನ್ ವರ್ಕಿಂಗ್ ಕಾಂಪೋನೆಂಟ್ ಬರೋದೇ ಸ್ಪ್ರಿಂಗ್ದು. ಇದು ಏನು ಮಾಡುತ್ತೆ, ಪ್ರೊವೈಡ್ ಕ್ಲೋಸಿಂಗ್ ಫೋರ್ಸ್ ಟು ಡಿಸ್ಕ್ ಅಥವಾ ಆಪೋಸಿಟ್ ಸ್ಟೀಮ್ ಪ್ರೆಸರ್ ಅಂತ ಕೂಡ ನಾವು ಕರಿಬೋದು. ಇಲ್ಲಿ ಇದರಲ್ಲಿ ಕ್ರಿಯೇಟ್ ಆಗ್ತಕ್ಕಂತಹ ಒಂದು ಟೆನ್ಷನ್ ಅದನ್ನು ಏನಂತ ಕರಿತೀವಿ, ಎಫ್ ಅಂತ ಕೂಡ ನಾವು ಕರಿಬೋದು. ಎಫ್ ಅಂತಂದರೆ ಫೋರ್ಸ್. ಆಮೇಲೆ ಫೋರ್ಸ್ ಇಸ್ ಈಕ್ವಲ್ ಟು ಏನು ಬರುತ್ತೆ, ಪ್ರೆಸರು ಇಂಟು ಏರಿಯಾ. ಓಕೆನಾ, ಈ ಫಾರ್ಮುಲಾದಿಂದನೇ ನಮಗೆ ಸ್ಪ್ರಿಂಗ್ ಲೋಡೆಡ್ ಸೇಫ್ಟಿ ವಾಲ್ವ್ ವರ್ಕ್ ಆಗೋದು. ಇದು ಏನು ಮಾಡುತ್ತೆ ಅಂತಂದರೆ, ನಾವು ಹೆಚ್ಚು ಹೆಚ್ಚು ಟೈಟ್ ಮಾಡ್ದಂಗೆಲ್ಲ, ಅಂದರೆ ಕಂಪ್ರೆಷನ್ ಸ್ಕ್ರೂಯಿಂದ ಅಥವಾ ಕಂಪ್ರೆಷನ್ ನಟ್ಟನ್ನು ಹೆಚ್ಚು ಹೆಚ್ಚು ನಾವು ಟೈಟ್ ಮಾಡ್ದಂಗೆಲ್ಲ ಈ ಟ್ಯೂಬಿಂದು ಕಂಪ್ರೆಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ನಮಗೆ ಅತಿ ಹೆಚ್ಚು ಕಂಪ್ರೆಷನ್ ಆದಂಗೆಲ್ಲ ನಮಗೆ ಸ್ಪ್ರಿಂಗಿನ ಫೋರ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದಕ್ಕೆ ಫೋರ್ಸ್ ಜಾಸ್ತಿ ಆಗುತ್ತೆ, ನಾವು ಈ ಸಿಟ್ಟಿಂಗ್ ಒಳಗಡೆ ಏನು ಸಿಟ್ಟಿಂಗ್ ಬರುತ್ತಲ್ಲ, ಆ ಸಿಟ್ಟಿಂಗಿಗೆ ನಮಗೆ ಫೋರ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಫೋರ್ಸ್ ಇಸ್ ಈಕ್ವಲ್ ಟು ಪ್ರೆಸರ್ ಇಂಟು ಏರಿಯಾ. ನಮಗೆ ಫೋರ್ಸ್ ಜಾಸ್ತಿ ಆದಂಗೆಲ್ಲ ವಿತ್ ಸ್ಟ್ಯಾಂಡ್ ಆಗುತ್ತೆ. ಅಂದರೆ ಪ್ರೆಸರು ಮತ್ತು ಆ ಏರಿಯಾ ಮುಖಾಂತರ ಪ್ರೆಸರ್, ಸ್ಟೀಮ್ ಪ್ರೆಸರ್ ಹೊರಗಡೆ ಬರೋದನ್ನು ರಿಸ್ಟ್ರಿಕ್ಟ್ ಮಾಡುತ್ತೆ. ಯಾವುದು, ಈ ಸ್ಪ್ರಿಂಗ್ ಲೋಡೆಡ್ ಅನ್ನೋದು. ಇದೇ ಇದರದ ವರ್ಕಿಂಗ್ ಪ್ರಿನ್ಸಿಪಲ್ ಆಗಿರುತ್ತೆ. ಹಾಗಾಗಿ ಈ ಫೋರ್ಸ್ ಅನ್ನೋದು ಯಾವುದರಿಂದ ಕ್ರಿಯೇಟ್ ಆಗುತ್ತೆ, ಈ ಸ್ಪ್ರಿಂಗ್ ಟೆನ್ಷನಿಂದ ಕ್ರಿಯೇಟ್ ಆಗುತ್ತೆ. ಅಂದರೆ ಟೆನ್ಷನ್ ಅಂತಂದರೆ ಓಪನ್ ಆಗೋದು,
ಕಂಪ್ರೆಸ್ ಅಂತಂದರೆ ಕ್ಲೋಸ್ ಆಗೋದು. ನಾವು ಟೈಟ್ ಮಾಡ್ದಂಗೆಲ್ಲ ಕಂಪ್ರೆಸ್ ಆಗುತ್ತೆ. ಕಂಪ್ರೆಸ್ ಆದಂಗೆಲ್ಲ ಫೋರ್ಸ್ ಜಾಸ್ತಿ ಆಗುತ್ತೆ. ಫೋರ್ಸ್ ಜಾಸ್ತಿ ಆದಂಗೆಲ್ಲ ಬಾಯ್ಲರ್ ಒಳಗಡೆ ಇರ್ತಕ್ಕಂತಹ ಪ್ರೆಷರ್ನ ವಿತ್ಸ್ಟ್ಯಾಂಡ್ ಮಾಡೋಂಥ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ನಮಗೆ ಸೆಟ್ ಪ್ರೆಷರ್ಗೆ ತಕ್ಕಂತೆ ನಾವು ಸ್ಪ್ರಿಂಗ್ ಟೆನ್ಷನನ್ನು ನಾವು ಕಂಪ್ರೆಸ್ ಮಾಡಬೇಕಾ ಅಥವಾ ಸ್ವಲ್ಪ ಕಂಪ್ರೆಸ್ಸಿಂದ ರಿಲೀಫ್ ಕೊಡಬೇಕಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಪ್ರಿಂಗಿನ ಕೆಲಸ ಇದು ಭಾಳ ತುಂಬ ಮಹತ್ವದ್ದಾಗಿರುತ್ತೆ. ಈ ಸ್ಪ್ರಿಂಗ್ ಇರೋದ್ರಿಂದನೇ ಆಟೋಮೆಟಿಕ್ಕಾಗಿ ವರ್ಕ್ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಸ್ಪ್ರಿಂಗ್ ಲೋಡೆಡ್ ಸೇಫ್ಟಿ ವಾಲ್ವ್ನ ಆಟೋಮೆಟಿಕ್ ಡಿವೈಸ್ ಅಂತ ಕೂಡ ನಾವು ಕರಿತೀವಿ. ಈ ಸ್ಪ್ರಿಂಗ್ ಇರೋ ಕಾರಣದಿಂದನೇ ಅದು ಆಟೋಮೆಟಿಕ್ಕಾಗಿ ವರ್ಕ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ವರ್ಡ್ ಅಥವಾ ಪಾರ್ಟ್ ನೋಡೋದಾಯಿತು ಅಂತಂದರೆ ಸ್ಟಡ್ಡು ಮತ್ತು ಸ್ಟಡ್ ನಟ್ ಅಂತ ಕೂಡ ಕರಿತೀವಿ. ಅಂದರೆ ಇದು ಸೇಫ್ಟಿ ವಾಲ್ವಲ್ಲಿ 2 ಡಿವೈಸ್. ಈ ಡಿವೈಸ್ ಏನು ಬರುತ್ತಲ್ಲ, ಕಂಪ್ಲೀಟಾಗಿ ಸೇಫ್ಟಿ ವಾಲ್ವ್ ಸ್ಟೀಮ್ ಪೈಪ್ ಲೈನಿಗೆ ಅಥವಾ ಡ್ರಮ್ಮಿಗೆ ಮೌಂಟೆಡ್ ಆದರೆ ಇಲ್ಲಿಂದ ನೆಕ್ಸ್ಟ್ ಬಾನೆಟ್ಗೆ ಅದಕ್ಕೆ ಏನು ನಾವು ಒಂದು ಫ್ಲ್ಯಾಂಜ್ ಸಿಸ್ಟಮ್ ಥರ ಏನು ಟೈಟ್ ಮಾಡ್ತೀವಲ್ಲ, ಅದು ಸ್ಟಡ್ ಮತ್ತು ಸ್ಟಡ್ ನಟ್ಗಳ ಮುಖಾಂತರ ಅದೇನಾಗಿರುತ್ತೆ, ಕಪ್ಲಿಂಗ್ ಆಗಿರುತ್ತೆ. ಅಥವಾ ನಾವು ಫ್ಲ್ಯಾಂಜ್ ಮುಖಾಂತರ ನಾವು ಅದನ್ನು ಟೈಟ್ನಿಂಗ್ ಮಾಡಿಕೊಂಡು ಯಾವುದೇ ಥರದ ವೈಬ್ರೇಷನ್ ಬರಬಾರ್ದು ಮತ್ತು ಮೇಂಟೆನೆನ್ಸಿಗೆ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಮೇಂಟೆನೆನ್ಸಿಗೆ ನಾವು ಯೂಸ್ ಮಾಡಬೇಕು ಅಂತಂದರೆ ಈ ಬಾನೆಟನ್ನು ಮತ್ತು ಕೆಳಗಡೆ ಇರ್ತಕ್ಕಂತಹ ವಾಲ್ವ್ನಿಗೆ ಅಟ್ಯಾಚ್ ಆಗಿರ್ತಂಥ ಫ್ಲ್ಯಾಂಜನ್ನು ಓಪನ್ ಮಾಡಿಕೊಂಡು ನಾವು ಮೇಂಟೆನೆನ್ಸು ಸೆಟ್ ಪ್ರೆಷರ್ ಮಾಡೋದಾಗಲಿ, ಈ ಫ್ಲ್ಯಾಂಜನ್ನು ಸ್ಟೆಡ್ ಮುಖಾಂತರ ನಾವು ನಟ್ಟನ್ನು ಓಪನ್ನು ಕ್ಲೋಸ್ ಮಾಡಿಕೊಂಡು ನಾವೇನು ಮಾಡಬೇಕು, ಓಪನ್ ಕ್ಲೋಸು ಮಾಡಿಕೊಂಡು ನಾವು ಮೇಂಟೆನೆನ್ಸ್ ತಗೊಂಡು ರೀಕಪ್ಲಿಂಗ್ ನಾವು ಮಾಡ್ಬೋದು. ಇನ್ನು ನೆಕ್ಸ್ಟ್ ಬರೋದಾಯಿತು ಅಂತಂದರೆ ಬಾಡಿ. ಇದೇನು ಬರುತ್ತೆ ಅಂತಂದರೆ ಮೇನ್ ಸ್ಟ್ರಕ್ಚರ್ ಆಫ್ ದ ವಾಲ್ವ್. ಈ ಪಾರ್ಟೆಲ್ಲ ಏನು ಬರುತ್ತಲ್ಲ, ಮೇನ್ ಸ್ಟ್ರಕ್ಚರ್ ಆಫ್ ದ ವಾಲ್ವ್ ಕನೆಕ್ಟ್ ಟು ಬಾಯ್ಲರ್ ಅಥವಾ ಮೇನ್ ಸ್ಟೀಮ್ ಲೈನು ಅಥವಾ ಇನ್ನು ಎನಿ ಅದರ್ ಇಕ್ವಿಪ್ಮೆಂಟ್. ಅಂದರೆ ನಮಗೆ ಇನ್ಸೈಡ್ ಪ್ರೆಷರ್ ಒಳಗಡೆ ಸೇಫ್ಟಿಯಾಗಿರಬೇಕು ಅಂತಂದರೆ ಯಾವ ಇಕ್ವಿಪ್ಮೆಂಟಿಗೆ ನಾವು ಕನೆಕ್ಟ್ ಮಾಡಿರ್ತೀವಲ್ಲ ಅದನ್ನು ನಾವು ಈ ಬಾಡಿ ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ಇದು ಏನು ಮಾಡುತ್ತೆ ಅಂತಂದರೆ ಕಂಟೆಂಟ್ ಇಂಟರ್ನಲ್ ಫ್ಲೋ ಪಾತ್. ಅಂದರೆ ಇದು ಯಾವುದು ಅಂತಂದರೆ ಇಂಟರ್ನಲ್ ಏನು ಫ್ಲೋ ಪಾತಿಗೆ ಅದಕ್ಕೆ ಅಟ್ಯಾಚ್ ಆಗಿರುತ್ತೆ. ಅಂದರೆ ಸ್ಟೀಮ್ ಹೊರಗಡೆ ಬರ್ತಕ್ಕಂಥಲ್ಲ ಆ ಒಂದು ಪಾರ್ಟಿಗೆ ಈ ಬಾಡಿ ಕನೆಕ್ಟ್ ಆಗಿರುತ್ತೆ. ಇಷ್ಟು ಕೆಲಸ ಬಾಡಿದಾಗಿರುತ್ತೆ. ಇನ್ನು ನೆಕ್ಸ್ಟು ಗೈಡ್ ಪಾಯಿಂಟ್. ಇನ್ನು ಗೈಡ್ ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏನಪ್ಪ ಇದು ಗೈಡ್ ಅನ್ನತ್ತಂತಂದರೆ ಸಪೋರ್ಟ್ ಸ್ಪಿಂಡಲ್ ಮೂಮೆಂಟ್. ಅಂದರೆ ಇವಾಗ ಸ್ಪಿಂಡಲ್ಲು ಮೂಮೆಂಟ್ ಆಗಬೇಕು. ಸ್ಪಿಂಡಲ್ ಮೂಮೆಂಟ್ ಆಗಬೇಕು ಅಂತಂದರೆ ಆ ಡಿಸ್ಕ್ ನಮಗೆ ಯಾವುದೇ ಕಾರಣಕ್ಕೂ ಹಾರಿಜೆಂಟಲ್ ಆಗಿ ಮೂಮೆಂಟ್ ಆಗಲ್ಲ. ವರ್ಟಿಕಲ್ ಆ ಒಂದು ಗೈಡ್, ಆ ಏನು ಗೈಡ್ ತೋರಿಸಿರ್ತೀವಲ್ಲ ಆ ಗೈಡ್ ಮುಖಾಂತರ ಮಾತ್ರ ಮೂಮೆಂಟ್ ಆಗಬೇಕು. ಅಂದರೆ 2mm 3mm 4mm ಆ ವರ್ಟಿಕಲ್ ಮೂಮೆಂಟು ಎಲ್ಲಿ ಆಗಬೇಕು, ಎಷ್ಟು ಆಗಬೇಕು, ಯಾವ ಪಾರ್ಟಲ್ಲಿ ಆಗಬೇಕು ಅನ್ನೋದು ಆ ಗೈಡು ಜಡ್ಜ್ ಮಾಡುತ್ತೆ. ಆ ಗೈಡ್ನಲ್ಲೇ ಅಷ್ಟೇ ವರ್ಟಿಕಲ್ ಆಗಿ ಮೂಮೆಂಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಹಾರಿಜೆಂಟಲ್ ಆಗಿ ಮೂಮೆಂಟ್ ಆಗೋದನ್ನಾಗಲಿ, ಇಲ್ಲಾಂತಂದರೆ ಹೈ ಪ್ರೆಷರ್ ಇರೋ ಕಾರಣದಿಂದ ಸ್ಟೀಮ್ ಹೊರಗಡೆ ಬರ್ತಿರ್ಬೇಕಾದ್ರೆ ಸ್ಪಿಂಡಲ್ ಮೂಮೆಂಟ್ ಆ ಕಡೆ ಈ ಕಡೆ ಆಗಬಾರ್ದು. ಹಾಗಾಗಿ ಇದು ಏನು ಮಾಡುತ್ತೆ ಅಂತಂದರೆ ಪ್ರಿವೆಂಟ್ಸ್ ವೈಬ್ರೇಷನ್ ಮತ್ತು ಮಿಸ್ ಅಲೈನ್ಮೆಂಟ್ ಯಾವುದೇ ಕಾರಣಕ್ಕೂ ಆಗಬಾರ್ದು. ಆ ಗೈಡ್ ಏನು ಮಾಡುತ್ತೆ ಅಂತಂದರೆ ಜಡ್ಜ್ ಮಾಡುತ್ತೆ, ಇಷ್ಟೇ ಮೂಮೆಂಟ್ ಆಗಬೇಕು, ಇಷ್ಟೇ ವರ್ಟಿಕಲ್ ಆಗಿ ಮೂಮೆಂಟ್ ಆಗಿ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಸರಿದಾಡಬಾರ್ದು, ವೈಬ್ರೇಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದೇನು ಮಾಡುತ್ತೆ ಅಂತಂದರೆ ಆ ಗೈಡು ನಮಗೆ ಇಷ್ಟೇ ಪ್ರಮಾಣದಲ್ಲಿ ಮೂಮೆಂಟು ಆ ಒಂದು ಸ್ಟೆಪ್ಪಲ್ಲೇ ನಮಗೆ ಮೂಮೆಂಟ್ ಆಗಬೇಕು ಅನ್ನೋದು ಗೈಡು ನಮಗೆ ತೋರಿಸ್ಕೊಡುತ್ತೆ. ಇನ್ನು ಪ್ರಾಕ್ಟಿಕಲಿ ಅದು ನೋಡೋದಾಯಿತು ಅಂತಂದರೆ ಇದನ್ನು ನೀವು ನೋಡ್ಬೋದು ಗೈಡನ್ನು. ಈ ಗೈಡ್ ಏನು ಮಾಡುತ್ತೆ ಅಂತಂದರೆ ನಾವು ಡಿಸ್ಕನ್ನು ಆ ಕಡೆ ಈ ಕಡೆ ಹೋಗಲಾರ್ದಂಗೆ, ಸ್ಪಿಂಡಲ್ಲು ಆ ಕಡೆ ಈ ಕಡೆ ಹೋಗಲಾರ್ದಂಗೆ ಒಂದು ವರ್ಟಿಕಲ್ ಮೂಮೆಂಟ್ ಇದೆಲ್ಲ ಏನಾಗಿರುತ್ತೆ ಎಲ್ಲದಕ್ಕೆ ಕೇಸಿಂಗಿಗೆ ಅಟ್ಯಾಚ್ ಆಗಿರುತ್ತೆ. ಈ ಮೂಮೆಂಟ್ ಮಾತ್ರ ಅದು ಮೂವ್ ಆಗೋ ಥರ ಮಾಡಿ ನಮಗೆ ಒಳಗಡೆ ಇರ್ತಕ್ಕಂತಹ ಸ್ಟೆಪ್ಪಲ್ಲಿ ಮಾತ್ರ ಮೂಮೆಂಟ್ ಆಗೋ ಥರ ನಮಗೆ ಇದು ವರ್ಕ್ ಆಗುತ್ತೆ. ಇನ್ನು ನೆಕ್ಸ್ಟು ಡಿಸ್ಕ್ ಹೋಲ್ಡರು. ಇದು ಏನು ಮಾಡುತ್ತೆ ಅಂತಂದರೆ ನಾವು ಇಲ್ಲಿ ಏನು ಡಿಸ್ಕ್ ಬರುತ್ತಲ್ಲ, ಡಿಸ್ಕ್ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿದೆ ನೋಡಿ ಡಿಸ್ಕ್. ಈ ಪಾರ್ಟ್ ಏನಿದೆಯಲ್ಲ ಕಂಪ್ಲೀಟಾಗಿ ಡಿಸ್ಕ್.
ಇದು ಯಾವ ಥರ ಬರುತ್ತೆ ಅನ್ನೋದಾಯ್ತು ಅಂತಂದರೆ ಈ ಥರ ಬರುತ್ತೆ. ಇದು ಡಿಸ್ಕು. ಈ ಪಾರ್ಟ್ ಏನಿದೆಯಲ್ಲ ಫೈನ್ ಪಾರ್ಟ್ ಇದೇ ಡಿಸ್ಕ್ ಪಾರ್ಟ್. ಈ ಮೂಮೆಂಟು ಮತ್ತು ಈ ಮೂಮೆಂಟು ಇವು ಎರಡು ಒಂದಕ್ಕೂ ಒಂದು 100% ಲ್ಯಾಪ್ ಆಗುತ್ತೆ. ಆ 100% ಲ್ಯಾಪ್ ಆದ್ರೇ ನಮಗೆ ಯಾವುದೇ ಥರದ್ದು ಲೀಕೇಜ್ ಆಗದೆ ಕಾಪಾಡ್ಕೊಳ್ಳೋಂಥ ಒಂದು ಗುಣ ಏನಿರ್ತದಲ್ಲ ಈ ಲ್ಯಾಪಿಂಗಿಗೆ ಇರುತ್ತೆ. ಈ ಸರ್ಫೇಸ್ ಹೈ ಸರ್ಫೇಸ್ ಫಿನಿಶ್ ಇದೆಲ್ಲದ, ಈ ಹೈ ಸರ್ಫೇಸ್ ಫಿನಿಶು, ಈ ಹೈ ಸರ್ಫೇಸ್ ಫಿನಿಶು ಒಂದಕ್ಕೊಂದು ಮ್ಯಾಚ್ ಆಗುತ್ತೆ. ಒಂದಕ್ಕೊಂದು ಮ್ಯಾಚ್ ಆಗಿ ಸ್ಪ್ರಿಂಗ್ ಫೋರ್ಸಿಂದ ನಮಗೆ ಯಾವುದೇ ಕಾರಣಕ್ಕೂ ಸ್ಟೀಮ್ ಲೀಕೇಜ್ ಆಗದೆ ನಾವು ಕಾಪಾಡ್ಕೊಳ್ಳೋದಂತ ಇದನ್ನೇನಾಗ್ತಾರೆ ಈ ಡಿಸ್ಕು ಮತ್ತು ಡಿಸ್ಕ್ ಹೋಲ್ಡರ್ನ ಕೆಲಸ ಅದಾಗಿರುತ್ತೆ. ಇನ್ನು ಡಿಸ್ಕ್ ಏನಾಗಿರುತ್ತೆ ಅಂತಂದರೆ ಓಪನ್ ಟು ರಿಲೀಸ್ ಸ್ಟೆಮ್ ಮತ್ತು ಕ್ಲೋಸ್ ಟು ಸ್ಟಾಪ್ ಫ್ಲೋ. ಇವು ಎರಡು ಕೆಲಸ ಏನು ಮಾಡುತ್ತೆ ಅಂತಂದರೆ ಡಿಸ್ಕಿನ ಕೆಲಸ ಆಗಿರುತ್ತೆ, ಇದ್ರ ಕೆಲಸ ಆಗಿರುತ್ತೆ. ಅಂದರೆ ನಮಗೆ ಓಪನ್ ಆಗಬೇಕು, ಸ್ಟೀಮ್ ಹೊರಗಡೆ ಬಿಡಬೇಕು, ಮತ್ತು ಇಮಿಡಿಯೇಟಾಗಿ ಕ್ಲೋಸ್ ಆಗಿಬಿಡಬೇಕು. ಪ್ರೆಷರ್ ಕಡಿಮೆ ಆಯಿತಾ ಕ್ಲೋಸ್ ಆಗಿಬಿಡುತ್ತೆ, ಪ್ರೆಷರ್ ಜಾಸ್ತಿ ಆಯಿತಾ ಓಪನ್ ಆಯಿತು. ಈ ಡಿಸ್ಕಿನ ಕೆಲಸ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಏನು ಬರುತ್ತೆ, ಬ್ಲೋ ಡೌನ್ ರಿಂಗ್. ಇಲ್ಲಿದೆ ನೋಡಿ ಬ್ಲೋ ಡೌನ್ ರಿಂಗು. ಒಂದು ಅಪ್ಪರ್ ರಿಂಗು ಮತ್ತು ಲೋಯರ್ ರಿಂಗ್ ಅಂತೇಳಿ ಎರಡು ಬರುತ್ತೆ. ಇದು ವರ್ಕಿಂಗ್ ಪ್ರಿನ್ಸಿಪಲ್ಗೆ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಹೋಗೋದೇ ವರ್ಕಿಂಗ್ ಪ್ರಿನ್ಸಿಪಲ್ಗೆ. ಇವೆರಡರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಏನು ಬರುತ್ತೆ, ಅಪ್ಪರ್ ರಿಂಗ್ ಯಾವ್ದು ಬರುತ್ತೆ, ಲೋಯರ್ ರಿಂಗ್ ಯಾವ್ದು ಬರುತ್ತೆ. ಇನ್ನು ಅಪ್ಪರ್ ರಿಂಗ್ ಯಾಕೆ ಬರುತ್ತೆ ಅಂತಂದರೆ ಗೈಡ್ ಏನಂತ ಹೇಳಿದ್ನಲ್ಲ ಆ ಗೈಡ್ಗೆ ಸ್ಪಿಂಡಲ್ಗೆ ಅದಕ್ಕೆ ಅಟ್ಯಾಚ್ ಆಗಿ ನಮಗೆ ಸಿಟ್ಟಿಂಗ್ ಏನು ಕೊಡುತ್ತಲ್ಲ ಅದು ಅಪ್ಪರ್ ರಿಂಗಲ್ಲಿ ಕೊಡುತ್ತೆ. ಇನ್ನು ಲೋಯರ್ ರಿಂಗ್ ಎಲ್ಲಿ ಕೊಡುತ್ತೆ, ನಮಗೆ ಬಾಟಮಿಂದ ಏನು ನಾಜಲ್ ಇರುತ್ತಲ್ಲ ಆ ನಾಜಲ್ಗೆ ನಮಗೆ ಲೋಯರ್ ರಿಂಗ್ ಕೊಡುತ್ತೆ. ಇನ್ನು ಪ್ರಾಕ್ಟಿಕಲಿ ನಿಮಗೆ ತೋರಿಸೋದಾಯಿತು ಅಂತಂದರೆ ಇಲ್ಲಿದೆ ನೋಡಿ. ಇದು ಗೈಡ್ ಏನು ಬರುತ್ತಲ್ಲ, ಇದು ಕಂಪ್ಲೀಟಾಗಿ ಏನು ಗೈಡ್ ಇರುತ್ತಲ್ಲ ಆ ಗೈಡ್ಗೆ ನಮಗೆ ಸ್ಪಿಂಡಲ್ ಕೂಡೋದಾಯ್ತು ಅಂತಂದರೆ ಈ ಪಾರ್ಟ್ ಏನು ಬರುತ್ತೆ ಅಪ್ಪರ್ ರಿಂಗ್ ಬರುತ್ತೆ. ಇನ್ನು ಲೋಯರ್ ರಿಂಗ್ ಬರೋದಾಯಿತು ಅಂತಂದರೆ ಇಲ್ಲಿದೆ ನೋಡಿ, ಓಕೆನಾ. ಇಲ್ಲಿದೆ ನಮಗೆ ಇನ್ಸೈಡ್ ಅಂದರೆ ನಿಮಗೆ ಈ ಪಾರ್ಟಲ್ಲಿ ಬರುತ್ತೆ. ಅದು ಇಲ್ಲಿ ಒಳಗಡೆ ಇಲ್ಲಿ ನಮಗೆ ಕೂತಿರುತ್ತಾ ಮೇನ್ ಸ್ಟೀಮ್ ಲೈನಿಗೆ ಅಥವಾ ಡ್ರಮ್ಮಿಗೆ ಕೂತಿರುತ್ತಾ, ಇಲ್ಲಿ ಈ ಪಾರ್ಟಿಂದ ಕೂತ್ಕೊಳ್ತಾನೆ. ಈ ಇನ್ಸೈಡ್ ಒಳಗಡೆ ಒಂದು ನಾಜಲ್ ಬರುತ್ತೆ. ಆ ನಾಜಲ್ನ ನಾನು ನಿಮಗೆ ಓಪನ್ ಮಾಡಿ ತೋರಿಸಿದರೆ ಈ ಥರ ನಿಮಗೆ ಕಾಣಿಸುತ್ತೆ. ಒಳಗಡೆಯಿಂದ ನೋಡೋದಾಯ್ತು ಅಂತಂದರೆ ಈ ಥರ ಕಾಣಿಸುತ್ತೆ. ಈ ಪಾರ್ಟ್ ಏನಿದೆಯಲ್ಲ ಇದು ಲೋಯರ್ ರಿಂಗ್ ಅಂತೀವಿ. ಇಲ್ಲಿ ಏನು ಕಾಣಿಸುತ್ತಲ್ಲ ಒಂದು ಅಡ್ಜಸ್ಟಬಲ್ ನಟ್ ಬರುತ್ತೆ, ಅಡ್ಜಸ್ಟಬಲ್ ಬೋಲ್ಟ್ ಬರುತ್ತೆ. ಈ ಅಡ್ಜಸ್ಟಬಲ್ ಬೋಲ್ಟ್ ಏನಂತಂದರೆ ಇಲ್ಲಿ ಇರ್ತಕ್ಕಂತಹ ಟೀತನ್ನು ನಾವೇನು ಮಾಡಬೇಕು, ಮೂಮೆಂಟ್ ಮಾಡ್ಬೋದು. ಅಂದರೆ ಕ್ಲಾಕ್ ವೈಸು ಅಥವಾ ಆ್ಯಂಟಿ ಕ್ಲಾಕ್ ವೈಸು ಆಫ್ಟರ್ ಇನ್ಸ್ಟಾಲೇಷನ್ ಆದಮೇಲೆ ನಾವು ಈ ಟೀತ್ ಮುಖಾಂತರ ನಾವು ಈ ಅಪ್ಪರ್ ರಿಂಗನ್ನು ಮೂಮೆಂಟ್ ಮಾಡಿ ನಾವೇನು ಮಾಡ್ತೀವಿ, ಬ್ಲೋ ಡೌನ್ ಅನ್ನೋ ಒಂದು ಪ್ರೆಷರ್ನ ನಾವೇನು ಮಾಡ್ತೀವಿ ಸೆಟ್ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇದು ಬಂದುಬಿಟ್ಟು ಲೋಯರ್ ರಿಂಗ್ ಬರುತ್ತೆ, ಇದು ಬಂದುಬಿಟ್ಟು ಅಪ್ಪರ್ ರಿಂಗ್ ಬರುತ್ತೆ. ಇವು ಎರಡರ ಕ್ಲಿಯರೆನ್ಸ್ ಮೇಲೇ ನಮಗೆ ಬ್ಲೋ ಡೌನ್ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಬ್ಲೋ ಡೌನ್ ರಿಂಗ್ ಆಯಿತು. ಇನ್ನು ನಾಜಲ್ ಸೀಟ್ ಅಥವಾ ಔಟ್ಲೆಟ್ ಸೀಟ್ ನಾ ತೋರಿಸಿದ್ನಲ್ಲ ಇದೇ ನಮಗೆ ನಾಜಲ್ ಸೀಟ್ ಅಂತ ಕರೀತಾರೆ. ಇಲ್ಲಿದೆ ಇದು ರಿಂಗ್ ಹಾಕಿದ ಮೇಲೆ ಒಂದು ವೇಳೆ ಆ ರಿಂಗ್ ಓಪನ್ ಆಯಿತು ಅಂತಂದರೆ ನಮಗೆ ಈ ಥರ ಕಾಣಿಸುತ್ತೆ. ಇಲ್ಲಿದೆ ನೋಡಿ ನಾಜಲ್ ಔಟರ್ ಸೀಟ್ ಅಂತ ಕೂಡ ನಾವು ಕರಿತೀವಿ. ಈ ಸೀಟ್ ಏನಿದೆಯಲ್ಲ ಹೈ ಫಿನಿಶಿಂಗ್ ಆಗಿರಬೇಕು, ಜೊತೆಗೆ ನಾವು ಲ್ಯಾಪ್ ಮಾಡಿರಬೇಕು. ನಾವು ಲ್ಯಾಪ್ ಮಾಡಿದ ಮೇಲೆ ಈ ಲ್ಯಾಪಿಗೂ ಮತ್ತು ಡಿಸ್ಕಿಗೂ ನಾವೇನು ಮಾಡ್ತೀವಿ, ಬ್ಲೂ ಮ್ಯಾಚ್ ಅಂತ ನಾವು ಮಾಡ್ತೀವಿ. ಆ ಬ್ಲೂ ಮ್ಯಾಚ್ ಮಾಡಿದ ಮೇಲೆ ಕಂಪ್ಲೀಟ್ ಹೈ ಫಿನಿಶಿಂಗ್ ಬಂದು ಆ ಬ್ಲೂ ಮ್ಯಾಚ್ 100ಗೆ 100% ಮ್ಯಾಚ್ ಆದ್ರೇ ನಮಗೆ ಸೇಫ್ಟಿ ವಾಲ್ವು ಯಾವುದೇ ಕಾರಣಕ್ಕೂ ಲೀಕೇಜ್ ಆಗಲ್ಲ. ಒಂದು ವೇಳೆ
ಫೈನ್ ಯಾವುದಾದ್ರೂ ಒಂದು ಲಿಟಲ್ ಬಿಟ್ ಕ್ರಾಕ್ ನಮಗೆ ಕಾಣಿಸ್ತು ಅಂತಂದ್ರೂ ಕೂಡ ನಮಗೆ ಸೇಫ್ಟಿ ವಾಲ್ವು ಲೀಕೇಜ್ ಆಗೋಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಹಾಗಾಗಿ ನಾವು ಲೋ ಕಾರ್ಬನ್ ಪೌಡರು ಮತ್ತು ಮೀಡಿಯಮ್ ಕಾರ್ಬನ್ ಪೌಡರು ಮತ್ತು ಗ್ಲಾಸಸ್ನ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಪರ್ಟಿಕ್ಯುಲರಾಗಿ ಸಮ್ ಇಕ್ವಿಪ್ಮೆಂಟ್ಗಳು ಲ್ಯಾಪಿಂಗ್ ಇಕ್ವಿಪ್ಮೆಂಟ್ಗಳು ಅಂತಲೇ ಬರ್ತವೆ. ಆ ಲ್ಯಾಪಿಂಗ್ ಇಕ್ವಿಪ್ಮೆಂಟ್ನ ನಾವು ಯೂಸ್ ಮಾಡಿ ಹೈ ಫಿನಿಶಿಂಗ್ ಮಾಡಿ ಇದಕ್ಕೆ ಮತ್ತು ಇದಕ್ಕೆ ನಾವೇನು ಮಾಡ್ತೀವಿ, ಬ್ಲೂ ಮ್ಯಾಚ್ ಮಾಡಿ ನಾವು ಫೈನಲ್ ರಿಸಲ್ಟ್ಗೆ ನಾವು ತೊಗೊಂಬರ್ತೀವಿ. ಆ ಫೈನಲ್ ರಿಸಲ್ಟು ನಮಗೆ ಕರೆಕ್ಟ್ ಇದ್ದರೆ ಮಾತ್ರ ನಮಗೆ ಬಾಯ್ಲರ್ ಸೇಫ್ಟಿ ವಾಲ್ವ್ ಕರೆಕ್ಟಾಗಿ ವರ್ಕ್ ಆಗುತ್ತೆ, ಯಾವುದೇ ಥರದ ಲೀಕೇಜ್ ಕೂಡ ಆಗಲ್ಲ. ಇಷ್ಟಾಗಿರುತ್ತೆ ಸ್ಪ್ರಿಂಗ್ ಲೋಡೆಡ್ ಸೇಫ್ಟಿ ವಾಲ್ವ್ ಬಗ್ಗೆ ಕಂಪ್ಲೀಟ್ ಪಾರ್ಟ್ ಡೀಟೇಲು ನಾನು ನಿಮಗೆ ಹೇಳ್ಕೊಟ್ಟಾಯಿತು. ಇನ್ನು ನೆಕ್ಸ್ಟ್ 5 ಮಿನಿಟ್ಸಲ್ಲಿ ವರ್ಕಿಂಗ್ ಪ್ರಿನ್ಸಿಪಲ್ ಬಗ್ಗೆ ಹೇಳೋದಾಯಿತು ಅಂತಂದರೆ, ನಾರ್ಮಲ್ ಕಂಡೀಷನಲ್ಲಿ ಯಾವ ಥರ ಇರುತ್ತೆ ಮತ್ತು ಪ್ರೆಷರ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಎಕ್ಸೆಸ್ ಸ್ಟೀಮ್ ರಿಲೀಸ್ ಮಾಡಿದಾಗ ಏನಾಗುತ್ತೆ, ಮತ್ತು ಆಟೋಮೆಟಿಕ್ಕಾಗಿ ಕೂಡೋದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಬ್ರೀಫಾಗಿ ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡಬೇಡ್ರಿ, ಇದೇ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರೋದು. ಇಲ್ಲಿ ನಾರ್ಮಲ್ ಕಂಡೀಷನಲ್ಲಿ ಏನಾಗುತ್ತೆ ಅನ್ನೋದಾಯಿತು ಅಂತಂದರೆ, ನಿಮಗೆ ನಾನು ಆಲ್ರೆಡಿ ಒಂದು ಫಾರ್ಮುಲಾ ಹೇಳಿದ್ದೆ ನಿಮಗೆ, ಹೌದಾ? ಏನು ಫಾರ್ಮುಲಾ ಅಂತಂದರೆ ಫೋರ್ಸ್ ಇಸ್ ಈಕ್ವಲ್ ಟು ಪ್ರೆಷರ್ ಇಂಟು ಏರಿಯಾ, ಹೌದಾ? ನೀವು ಅದನ್ನು ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ ಆಗಿರುತ್ತೆ. ಇಲ್ಲಿ ಫೋರ್ಸ್ ಅಂತಂದರೆ ನಮಗೆ ಎಲ್ಲಿಂದ ಕ್ರಿಯೇಟ್ ಆಗಿರುತ್ತೆ, ನಮಗೆ ಸ್ಪ್ರಿಂಗಿಂದ ನಮಗೆ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ನಾವು ಫೋರ್ಸನ್ನು ಹೆಚ್ಚು ಮಾಡ್ಕೊಳ್ಬೋದು, ಕಡಿಮೆ ಮಾಡ್ಕೊಳ್ಬೋದು, ಹೌದಾ? ಹೌದು. ಯಾಕೆ? ಅಡ್ಜಸ್ಟಬಲ್ ಸ್ಕ್ರೂ ಅಥವಾ ಅಡ್ಜಸ್ಟಬಲ್ ನಟ್ ಅಡ್ಜಸ್ಟ್ ಮಾಡೋದ್ರಿಂದ ನಾವು ಈ ಸ್ಪ್ರಿಂಗ್ನ ಟೆನ್ಷನ್ ಮತ್ತು ಕಂಪ್ರೆಷನ್ನ ನಾವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾವು ಟೈಟ್ ಮಾಡಿದರೆ ಏನಾಗುತ್ತೆ, ಕಂಪ್ರೆಸ್ ಆಗುತ್ತೆ. ಕಂಪ್ರೆಸ್ ಆಯಿತು ಅಂತಂದರೆ ಇಲ್ಲಿ ಇರ್ತಕ್ಕಂಥ ಸಿಟ್ಟಿಂಗಿಗೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಹೌದಾ? ಫೋರ್ಸ್ ಜಾಸ್ತಿ ಆಗುತ್ತೆ. ಇಲ್ಲಿ ಫೋರ್ಸ್ ಜಾಸ್ತಿ ಆಯಿತು ಅಂತಂದರೆ ಪ್ರೆಷರ್ನ ವಿತ್ ಸ್ಟ್ಯಾಂಡಿಂಗ್ ಮಾಡ್ಕೊಂಡಂಗೆ, ಹೌದಾ? ಓಕೆ. ಫೋರ್ಸ್ ಇಸ್ ಈಕ್ವಲ್ ಟು ಪ್ರೆಷರ್ ಇಂಟು ಏರಿಯಾ. ಪ್ರೆಷರ್ ಅಂತಂದರೆ ಎಲ್ಲಿ ಕ್ರಿಯೇಟ್ ಆಗುತ್ತೆ, ಒಳಗಡೆ ಸ್ಟೀಮ್ ಲೈನ್ ಒಳಗಡೆ ಅಥವಾ ಸ್ಟೀಮ್ ಡ್ರಮ್ ಒಳಗಡೆ ಕ್ರಿಯೇಟ್ ಆಯಿತು. ಇದು ಪ್ರೆಷರ್ ಕ್ರಿಯೇಟ್ ಆಯಿತು ಎಲ್ಲಿ, ಆ ಏರಿಯಾಕ್ಕೆ ಸಂಬಂಧಪಟ್ಟಂತೆ, ಆ ಏರಿಯಾಕ್ಕೆ ಸಂಬಂಧಪಟ್ಟ ಅಂದರೆ ಒತ್ತಡ, ಆ ಏರಿಯಾ ಮೇಲೆ ಒತ್ತಡ ಬಿತ್ತು, ಪ್ರೆಷರ್ ಬಿತ್ತು ಅಂತಂದರೆ ಈ ಫೋರ್ಸ್ಗಿಂತ ಪ್ರೆಷರ್ ಜಾಸ್ತಿ ಆದರೆ ಏನಾಗುತ್ತೆ, ಉಲ್ಟಾ ಸ್ಪ್ರಿಂಗು ಈ ಫೋರ್ಸ್ಗಿಂತ ಈ ಫೋರ್ಸ್ ಅಂದರೆ ಈ ಪ್ರೆಷರ್ ಜಾಸ್ತಿ ಆದರೆ ಏನಾಗುತ್ತೆ, ಸ್ಪ್ರಿಂಗು ಇನ್ನಷ್ಟು ಕಂಪ್ರೆಸ್ ಆಗುತ್ತೆ. ಕಂಪ್ರೆಸ್ ಆದರೆ ಗ್ಯಾಪ್ ಆಗುತ್ತೆ. ಆ ಗ್ಯಾಪ್ ಮುಖಾಂತರ ಒಳಗಡೆ ಇರ್ತಕ್ಕಂತಹ ಸ್ಟೀಮು ಹೊರಗಡೆ ಬರುತ್ತೆ, ಹೌದಾ? ಓಕೆ. ಇನ್ನು ಒಳಗಡೆ ಇರ್ತಕ್ಕಂತಹ ಸ್ಟೀಮ್ ಹೊರಗಡೆ ಹೋಯ್ತು ಅಂತಂದರೆ, ಅಟ್ಮಾಸ್ಫಿಯರ್ಗೆ ಹೋಯ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಬಾಯ್ಲರ್ ಒಳಗಡೆ ಪ್ರೆಷರ್ ಕಡಿಮೆ ಆಗುತ್ತೆ. ಪ್ರೆಷರ್ ಕಡಿಮೆ ಆದಾಗ ಏನಾಗುತ್ತೆ, ನಮಗೆ ನಾವೇನು ಸ್ಪ್ರಿಂಗ್ ಟೆನ್ಷನ್ ಕೊಟ್ಟಿರ್ತೀವ, ಕಂಪ್ರೆಸ್ ಮಾಡಿರ್ತೀವ, ಆ ಕಂಪ್ರೆಷನ್ ಫೋರ್ಸ್ ಜಾಸ್ತಿ ಆಗುತ್ತೆ. ಆ ಕಂಪ್ರೆಷನ್ ಫೋರ್ಸ್ ಜಾಸ್ತಿ ಆಯಿತು ಅಂತಂದರೆ ಆಟೋಮೆಟಿಕ್ಕಾಗಿ ಸ್ಪ್ರಿಂಗ್ ಟೆನ್ಷನಿಂದ, ಸ್ಪ್ರಿಂಗ್ ಕಂಪ್ರೆಷನಿಂದ ನಮಗೇನಾಗುತ್ತೆ, ಸಿಟ್ಟಿಂಗು ಮತ್ತೆ ಕ್ಲೋಸ್ ಆಗುತ್ತೆ. ಮತ್ತು ಕ್ಲೋಸ್ ಆಯಿತಾ, ಕ್ಲೋಸ್ ಆದ ತಕ್ಷಣ ಏನಾಯಿತು, ಅಟ್ಮಾಸ್ಫಿಯರ್ಕಿಗೆ ಸ್ಟೀಮ್ ಹೋಗ್ತಾ ಇರೋದು ಕಟ್ ಆಫ್ ಆಗುತ್ತೆ. ಅಲ್ಲಿ ಏನಾಯಿತು, ಎಕ್ಸೆಸ್ ಸ್ಟೀಮ್ ಅನ್ನೋದು ರಿಲೀಸ್ ಆಯಿತು, ಪ್ರೆಷರ್ ಡ್ರಾಪ್ ಆಯಿತು. ಪ್ರೆಷರ್ ಡ್ರಾಪ್ ತಕ್ಷಣ ವಾಲ್ವು ಕ್ಲೋಸ್ ಆಯಿತು. ಇಷ್ಟು ನಮಗೆ ವರ್ಕಿಂಗ್ ಪ್ರಿನ್ಸಿಪಲ್ ಬಗ್ಗೆ ಆಗಿರುತ್ತೆ. ಇದು ಫ್ರೆಂಡ್ಸ್ ಬಾಯ್ಲರ್ ಸ್ಪ್ರಿಂಗ್ ಲೋಡೆಡ್ ಸೇಫ್ಟಿ ವಾಲ್ವ್ ಮತ್ತು ಟೈಪ್ಸು, ಫಂಕ್ಷನ್ ಏನೆಲ್ಲ ಬಂತು, ವರ್ಕಿಂಗ್ ಪ್ರಿನ್ಸಿಪಲ್ಲು ಮತ್ತು ಬ್ಲೋಡೋನು ರಿಂಗ್, ಅಪ್ಪರ್ ರಿಂಗ್ ಮತ್ತು ಲೋಯರ್ ರಿಂಗ್. ನಿಮಗೆ ಅಪ್ಪರ್ ರಿಂಗ್ ಮತ್ತು ಲೋಯರ್ ರಿಂಗ್ ಬಗ್ಗೆ ಕೂಡ ಹೇಳಿದೆ. ಇನ್ನು 1 ಮಿನಿಟಲ್ಲಿ ಅಪ್ಪರ್ ರಿಂಗ್ ಲೋಯರ್ ರಿಂಗ್ ಯಾವ ಥರ ಕೆಲಸ ಮಾಡುತ್ತೆ ನಾನು ನಿಮಗೆ ಲೋಯರ್ ರಿಂಗ್ ತೋರಿಸ್ಕೊಟ್ಟೆ. ಇದು ಲೋಯರ್ ರಿಂಗ್ ಆಗಿರುತ್ತೆ. ಇದು ಏನಿರುತ್ತಲ್ಲ ನಾಜಲ್ಲು, ಇದಕ್ಕೆ ಥ್ರೆಡ್ ಇರುತ್ತೆ. ಈ ಥ್ರೆಡ್ಡಿಗೆ ನಾವು ಲೋಯರ್ ರಿಂಗನ್ನು ಅಟ್ಯಾಚ್ ಮಾಡ್ತೀವಿ. ಇಲ್ಲಿ ಲೋಯರ್ ರಿಂಗನ್ನು ಅಟ್ಯಾಚ್ ಮಾಡಿದ್ದೀವಿ. ಈ ಕ್ಲಿಯರೆನ್ಸಿಗೆ ನಾವು ಮ್ಯಾಚ್ ಮಾಡಿ ನಾವೇನು ಮಾಡ್ತೀವಿ, ಲೋಯರ್ ರಿಂಗನ್ನು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಇನ್ನು ಅಪ್ಪರ್ ರಿಂಗನ್ನು ನಾವು ಗೈಡ್ ಮುಖಾಂತರ, ಸ್ಪಿಂಡಲ್ ಮುಖಾಂತರ, ಗೈಡ್ ಏನು ಬರುತ್ತಲ್ಲ ಆ ಗೈಡ್ ಮುಖಾಂತರ, ಇಲ್ಲಿ ಥ್ರೆಡ್ಡೆಡ್ ಏನು ಬರುತ್ತಲ್ಲ ಇದ್ರ ಮುಖಾಂತರ ನಾವು ಇಲ್ಲಿ ಮೂಮೆಂಟ್ ಆಗ್ತಾ ಇರುತ್ತೆ. ಇದು ಥ್ರೆಡ್ಡೆಡ್ ಮುಖಾಂತರ ಮೂಮೆಂಟ್ ಆಗಿರುತ್ತೆ. ಅಂದರೆ ಈ ಡಯಾಗ್ರಾಮಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಬರುತ್ತೆ, ಇದರಲ್ಲಿ ಈ ಒಂದು ಪಾರ್ಟಲ್ಲಿ ಏನು ಬರುತ್ತೆ ಅಂತಂದರೆ, ಜಸ್ಟ್ ಇಲ್ಲಿ ಇದೇನಿರುತ್ತಲ್ಲ ಈ ಸಿಟ್ಟಿಂಗೇ ಬೇರೆ ಇರುತ್ತೆ ಮತ್ತು ನಾಜಲ್ ಸಿಟ್ಟಿಂಗೇ ಬೇರೆ ಇರುತ್ತೆ. ಆ
ನಾಜಲ್ ಸಿಟ್ಟಿಂಗ್ ಇದಾಗಿರುತ್ತೆ, ಮತ್ತು ಅಪ್ಪರಿಂದ ಸ್ಪಿಂಡಲಿಂದ ಸಿಟ್ಟಿಂಗೇ ಅದೇ ಬೇರೆ ಆಗಿರುತ್ತೆ. ಇವು ಎರಡನ್ನ ನಾವು ಮ್ಯಾಚ್ ಮಾಡಿದಾಗ ಮಾತ್ರ ನಮಗೆ ಲೀಕೇಜ್ ಆಗೋದು ಅರೆಸ್ಟ್ ಆಗುತ್ತೆ. ಆದರೆ ಇವು ಎರಡರ ಮಧ್ಯ ನಮಗೆ ಒಂದು ಡಿಸ್ಟೆನ್ಸನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಇವೆರಡರ ಮಧ್ಯೆ ನಾವೇನು ಡಿಸ್ಟೆನ್ಸು ಮೇಂಟೈನ್ ಮಾಡಬೇಕಾಗುತ್ತೆ. ಆ ಡಿಸ್ಟೆನ್ಸ್ ಅನ್ನೋದು ನಾವು ಅಪ್ಪರ್ ರಿಂಗು ಮತ್ತು ಲೋಯರ್ ರಿಂಗಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಲೋಯರ್ ರಿಂಗನ್ನು ಕರೆಕ್ಟ್ ಸರ್ಫೇಸ್ ಲೆವೆಲ್ಗೆ ಮ್ಯಾಚ್ ಮಾಡಿ ಅಪ್ಪರ್ ರಿಂಗ್ ಏನಿರುತ್ತಲ್ಲ ನಾವು ಓಪನ್ನು ಮತ್ತು ಕ್ಲೋಸ್ ಮಾಡೋದ್ರಿಂದ ನಮಗೆ ಅಟ್ಮಾಸ್ಫಿಯರ್ಗೆ ಸ್ಟೀಮ್ ಹೋಗೋದು ಏನಿರುತ್ತಲ್ಲ ಅದು ನಮಗೆ ಕಂಟ್ರೋಲ್ ಮಾಡೋಂಥ ಶಕ್ತಿ ಇರುತ್ತೆ. ನಾವು ಜಾಸ್ತಿ ಓಪನ್ ಮಾಡಿದ್ವಿ ಅಂತಂದರೆ ಇಮ್ಮಿಡಿಯೇಟಾಗಿ ಪ್ರೆಷರು ಇಮ್ಮಿಡಿಯೇಟಾಗಿ ಸ್ಟೀಮ್ ಹೊರಗಡೆ ಹೋಗೋದು ಜಾಸ್ತಿ ಆಗುತ್ತೆ. ಜಾಸ್ತಿ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಪ್ರೆಷರ್ ಬಿದ್ದೋಗುತ್ತೆ. ಇಮ್ಮಿಡಿಯೇಟಾಗಿ ಮತ್ತೇನಾಗುತ್ತೆ, ನಮಗೆ ಡಿಸ್ಕ್ ಒಳಗಡೆ ಕೂರ್ತಾರೆ. ಈ ಕ್ರಿಯೆಯನ್ನು ನಾವು ಏನಂತಂದ್ರೆ ಚಾಟರಿಂಗ್ ಅಂತ ಕರಿತೀವಿ. ಚಾಟರಿಂಗ್ ಆಗೋದ್ರಿಂದ ನಮಗೆ ಡಿಸ್ಕ್ ಡ್ಯಾಮೇಜ್ ಆಗೋಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಕಡಿಮೆ ಮತ್ತು ಮೀಡಿಯಂ ಪ್ರಮಾಣದಲ್ಲಿ ನಮಗೆ ಸ್ಟೀಮ್ ಹೊರಗಡೆ ಹೋಗಬೇಕು. ಮತ್ತು ಇಂತಿಷ್ಟು ಪ್ರೆಷರು ಅಂದರೆ ಫಾರ್ ಎಕ್ಸಾಂಪಲ್ಲು 70 ಮ್ಯಾಕ್ಸಿಮಮ್ ಅವೈಲಬಲ್ ಪ್ರೆಷರ್ ಇದೆ ಅಂತಂದರೆ ನಾವು ಎಷ್ಟು ಸೆಟ್ ಮಾಡ್ತೀವಿ, ಫಸ್ಟ್ ಡ್ರಮ್ಮಿಗೆ ಸೆಟ್ ಮಾಡ್ತೀವಿ ಎಷ್ಟು, ಮಿನಿಮಮ್ ಮ್ಯಾಕ್ಸಿಮಮ್ಮು 3%ಗಿಂತ ನಮಗೆ ಜಾಸ್ತಿ ಹೋಗದೇ ಥರ ನಾವೇನು ಮಾಡ್ತೀವಿ, ಬಾಯ್ಲರ್ ಡ್ರಮ್ನ ಫಸ್ಟ್ ರೋಲು ಸೆಕೆಂಡ್ ರೋಲ್ಗೆ ಮ್ಯಾಚ್ ಆಗುತ್ತೆ. ಬಾಯ್ಲರ್ ಡ್ರಮ್ನಲ್ಲಿ 2 ಸ್ಟೀಮ್ ಸೇಫ್ಟಿ ವಾಲ್ವ್ಗಳು ಬರ್ತವೆ. ಅಬೋ 500 ಮೀಟ್ರ್ mm² ಏನಿರುತ್ತಲ್ಲ ಅಷ್ಟು ಹೀಟಿಂಗ್ ಸರ್ಫೇಸ್ಗಿಂತ ಜಾಸ್ತಿ ಏನಿರುತ್ತಲ್ಲ ಅಲ್ಲಿ ಮಿನಿಮಮ್ 2 ನಾವು ಸೇಫ್ಟಿ ವಾಲ್ವನ್ನ ಯೂಸ್ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ಆಯ್ತಂತಂದರೆ ಡ್ರಮ್ಮಿಗೆ 2 ಸೇಫ್ಟಿ ವಾಲ್ವ್ ಯೂಸ್ ಮಾಡ್ತೀವಿ ಮತ್ತು ಮೇನ್ ಸ್ಟೀಮ್ ಲೈನಿಗೆ 1 ಸೇಫ್ಟಿ ವಾಲ್ವ್ ಯೂಸ್ ಮಾಡ್ತಾರೆ. IBR ರೂಲ್ ಪ್ರಕಾರ ಮ್ಯಾಕ್ಸಿಮಮ್ ಅವೈಲಬಲ್ ಪ್ರೆಷರ್ ಏನು ಡ್ರಮ್ಮಿಗೆ ಕೊಟ್ಟಿರ್ತಾರಲ್ಲ ಅದನ್ನು ಸ್ಟೀಮ್ ಡ್ರಮ್ಮು ಫಸ್ಟಿಗೆ ನಾವು ಸೆಟ್ ಹೋಗ್ತೀವಿ. ಒಂದು ವೇಳೆ 70 ಕೊಟ್ಟಿದ್ರೆ ನಾವು ಪ್ರೆಷರ್ನ 70ಗೆ ಸೆಟ್ ಮಾಡ್ತೀವಿ. 70ಗೆ ಸೆಟ್ ಆದಮೇಲೆ 2 to 3% ಜಾಸ್ತಿ, ಒಂದು ವೇಳೆ ಅದು ಫೇಲ್ಯೂರ್ ಆಗಲ್ಲ, 100% ಫೇಲ್ಯೂರ್ ಆಗಲ್ಲ. ಒಂದು ವೇಳೆ ಆಯಿತು ಅಂತಂದರೆ 71.2 ಅಥವಾ 72ಗೆ ನಾವೇನು ಮಾಡ್ತೀವಿ, ಇನ್ನೊಂದು ಸೇಫ್ಟಿ ವಾಲ್ ಪ್ರೆಷರ್ನ ಸೆಟ್ ಮಾಡ್ತೀವಿ. ನೆಕ್ಸ್ಟು ಅದಕ್ಕೆ ಸೆಟ್ ಆದಮೇಲೆ ಅದ್ರಿಗಿಂತ ನಮಗೆ 5% ರೆಡ್ಯೂಸ್, ಅಂದರೆ ಅದಕ್ಕೆ 3 to 4% ಅಥವಾ 4 to 5% ನಾವು 70% ಅಂದರೆ 70 kgಗೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಮೇನ್ ಸ್ಟೀಮ್ ಲೈನ್ನ ಕ್ಯಾಲ್ಕುಲೇಟ್ ಮಾಡಿ ನಾವು ಆ ಪ್ರೆಷರ್ನ ಸೆಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 70ಗೆ ಒಂದಿಟ್ಟರೆ 71.5 ಅಥವಾ 72ಗೆ ನಾವು ಇನ್ನೊಂದು ಪ್ರೆಷರ್ನ ಸೆಟ್ ಮಾಡ್ತೀವಿ. ಇನ್ನು ನೆಕ್ಸ್ಟು 66.5ಗೆ ಅಥವಾ 66ಗೆ ಇನ್ನೊಂದು ಮೇನ್ ಸ್ಟೀಮ್ ಲೈನ್ನ ಪ್ರೆಷರ್ನ ನಾವು ಸೆಟ್ ಮಾಡ್ತೀವಿ. ಇಷ್ಟು ಪ್ರೆಷರ್ ಅಂದರೆ ಮ್ಯಾಕ್ಸಿಮಮ್ ರೂಲ್ ಏನು ಹೇಳುತ್ತೆ ಅಂತಂದರೆ ಮ್ಯಾಕ್ಸಿಮಮ್ 3%ಗಿಂತ ಜಾಸ್ತಿ ಹೋಗಬಾರ್ದು. ಅಷ್ಟು ಪ್ರೆಷರ್ನ ಇನ್ನೊಂದು ಸೇಫ್ಟಿ ವಾಲ್ವನ್ನ ಸೆಟ್ ಮಾಡಬೇಕು. ಮ್ಯಾಕ್ಸಿಮಮ್ ರೂಲ್ ಪ್ರಕಾರ 10%ಗಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಪ್ರೆಷರ್ ಜಾಸ್ತಿ ಹೋಗಬಾರ್ದು. ನೆಕ್ಸ್ಟು ರೂಲ್ ಏನು ಬರುತ್ತೆ, ಫಸ್ಟು ಸೇಫ್ಟಿ ವಾಲ್ವ್ ಲಿಫ್ಟ್ ಆಗಬೇಕಾಗಿದ್ದು ಸೂಪರ್ ಹೀಟೆಡ್ ಕಾಯಿಲ್ ಸೇಫ್ಟಿಯಾಗಿ ಉಳಿಬೇಕು. ಫಸ್ಟ್ ನಮಗೆ ಸೇಫ್ಟಿ ಹೊಡಿಬೇಕಾಗಿದ್ದು ಮೇನ್ ಸ್ಟೀಮ್ ಲೈನ್ಗೆ ನಾವು ಸೇಫ್ಟಿ ವಾಲ್ವನ್ನ ಏನು ಸೆಟ್ ಮಾಡಿರ್ತೀವಲ್ಲ ಪ್ರಪ್ರಥಮವಾಗಿ ಸೇಫ್ಟಿ ವಾಲ್ವ್ ಅದೇ ಓಪನ್ ಆಗಬೇಕು. ನಂತರನೇ ಸ್ಟೀಮ್ ಡ್ರಮ್ದು ಇನ್ನೊಂದು ಓಪನ್ ಆಗಬೇಕು. ಅದು ಆದಮೇಲೆ ಮೀರ್ತೀವಿ ಅಂತಂದರೆ ಡ್ರಮ್ ಸೇಫ್ಟಿ ವಾಲ್ವ್ ನಂಬರ್ 2 ಓಪನ್ ಆಗಬೇಕು. ಓವರಾಲ್ ಆಗಿ 3 ಸೇಫ್ಟಿ ವಾಲ್ವ್ ಓಪನ್ ಆಯಿತು ಅಂತಂದರೆ ಕೆಪಾಸಿಟಿ ಆಫ್ ಬಾಯ್ಲರ್ಗೆ ಎಷ್ಟಿರುತ್ತಲ್ಲ ಅಷ್ಟು ಸ್ಟೀಮು ನಮಗೆ ಹೊರಗಡೆ ಹೋಗಬೇಕು. ಒಂದು ವೇಳೆ ಪ್ರೆಷರ್ ಜಾಸ್ತಿ ಆದರೂ ಕೂಡ 10%ಗಿಂತ ಜಾಸ್ತಿ ಪ್ರೆಷರ್ ಹೋಗಲೇಬಾರ್ದು ಅನ್ನೋದು ಬಾಯ್ಲರ್ IBR ರೂಲು ಮೇಂಟೈನ್ ಮಾಡುತ್ತೆ. ಇಷ್ಟು ಬಾಯ್ಲರ್ ಸೇಫ್ಟಿ ವಾಲ್ವ್ ಬಗ್ಗೆ ಮತ್ತು IBR ರೂಲ್ ಬಗ್ಗೆ, ಫಂಕ್ಷನ್ ಬಗ್ಗೆ, ಪಾರ್ಟ್ ಬಗ್ಗೆ ವಿವರವಾಗಿ ಮತ್ತು ಬ್ಲೋಡೌನು ರಿಂಗ್ ಬಗ್ಗೆ ಕೂಡ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿಕ್ ಆಗಿರುತ್ತೆ ಮತ್ತು ಇದು ನಿಮಗೆ ಇನ್ಫಾರ್ಮೇಟಿಕ್ ಅನಿಸಿದರೆ ಮತ್ತು ನಿಮಗೆ ಯೂಸ್ಫುಲ್ ಆದರೆ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.
ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಟೆಕ್ನಿಕಲ್ ವಿಡಿಯೋನ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಪಾರ್ಟಲ್ಲಿ ಬಿಡ್ತಾ ಹೋಗ್ತೀನಿ.